ओम पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। या देवी सर्वभूतेषु शक्तिरूपेण संस्थिता, या देवी सर्वभूतेषु श्रद्धारूपेण संस्थिता, नमस्तस्यै 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 नमो नमः। ಭಗವಂತನನ್ನ ಶ್ರದ್ಧೆಯಿಂದ ಸ್ಮರಣೆ ಮಾಡಿಕೊಳ್ತೇನೆ. ಮೈಸೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಈ ಒಂದು ಮಹಾನ್ ಚಳುವಳಿಯ ಸುವರ್ಣ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಉದ್ಘಾಟನೆ ಮಾಡಿ ತಮ್ಮ ಮನಸ್ಸು ಹೃದಯದ ಪರಿಕಲ್ಪನೆಗಳಲ್ಲಿ ಹುದುಗಿದ್ದಂತಹ ಕಾಪಾಡಿಕೊಂಡಿದ್ದಂತಹ ಆಲೋಚನೆಗಳನ್ನು, ಆ ಎಲ್ಲ ಪರಿಕಲ್ಪನೆಗಳನ್ನು ನಮ್ಮ ಮುಂದೆ ಅತ್ಯಂತ ಪ್ರೀತಿಯಿಂದ ತೆರೆದಿಟ್ಟಂತಹ ಗೌರವಾನ್ವಿತ ತಾಯಿ, ಕರ್ನಾಟಕ ರಾಜ್ಯದ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಆದಂಥ ತಾಯಿ ಡಾಕ್ಟರ್ ಕಲ್ಪನಾ ಅವರೇ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾನಿಲಯದ ಅತ್ಯಂತ ಗೌರವಾನ್ವಿತ ಕುಲಪತಿಗಳು, ಆತ್ಮೀಯರು ಆದ ಪ್ರೊಫೆಸರ್ ಹೇಮಂತ್ ಕುಮಾರ್ ಅವರೇ, ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಗಳಾಗಿ ವಿದ್ಯಾರ್ಥಿಗಳ ಬದುಕಿನಲ್ಲಿ ಎದುರಾಗಬಹುದಾದ ಎಲ್ಲ ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರನಂತೆ ಇರುವ ಡಾಕ್ಟರ್ ಗಣನಾಥ ಶೆಟ್ಟಿ ಅವರೇ, ಇವತ್ತಿನ ದತ್ತಿ ಉಪನ್ಯಾಸವನ್ನು ಪ್ರಯೋಜನೆ ಮಾಡಿ ಸುಮಾರು 5 ದಶಕಗಳ ತಮ್ಮ ಪ್ರಾಧ್ಯಾಪಕ ಬದುಕನ್ನು ಮನೆ ಮಾತಾಗಿಸ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಪರಮ ಪ್ರೀತಿಯ ಹಿರಿಯ ಪ್ರಾಧ್ಯಾಪಕರು, ಇವತ್ತಿನ ದತ್ತಿ ಉಪನ್ಯಾಸದ ಪ್ರಾಯೋಜಕರು, ನನಗೆ ಅತ್ಯಂತ ಗೌರವಾನ್ವಿತರು ಆದ ಸನ್ಮಾನ್ಯ ಪ್ರೊಫೆಸರ್ BK ಶಿವಣ್ಣ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಶೇಖರ್, ನಮ್ಮ ರಿಜಿಸ್ಟ್ರಾರ್ ಪ್ರೊಫೆಸರ್ ಶಿವಪ್ಪ ಅವರೇ, ಇನ್ನಿತರ ಎಲ್ಲ ಗಣ್ಯ ಮಾನ್ಯರೇ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬಹಳ ಪ್ರೀತಿಯಿಂದ ಆಹ್ವಾನಿಸಿದ ಪ್ರೊಫೆಸರ್ B ಶಿವರಾಜು ಅವರೇ, ನೆರೆದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪ್ರಾಧ್ಯಾಪಕರೇ, ನನ್ನ ಪರಮ ಪ್ರೀತಿಯ ಈ ವಿಶ್ವವಿದ್ಯಾನಿಲಯದ ಹಳೆಯ ವಿದ್ಯಾರ್ಥಿಯಾದ ನಮ್ಮ ಹಿರಿಯಣ್ಣನ ಮಾತು ಕೇಳೋದಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಕಿರಿಯ ಸೋದರ ಸೋದರಿಯರೇ, ಪ್ರೊಫೆಸರ್ ಶಿವಣ್ಣನವರ NSS ಕುರಿತಾದಂತಹ ಒಂದು ಕೈಪಿಡಿಯನ್ನು 2009ರಲ್ಲಿ ನಾನು ಬಿಡುಗಡೆ ಮಾಡಿದ್ದೆ. ಪ್ರೊಫೆಸರ್ ಚಿದಾನಂದ ಗೌಡರು, ನಾನು ಆ ವೇದಿಕೆಯಲ್ಲಿದ್ದವು. ಮಹಾರಾಜಾಸ್ ಕಾಲೇಜಿನಲ್ಲಿ ಇವತ್ತಿಗೆ 11 ವರ್ಷದ ಹಿಂದೆ ಶಿವಣ್ಣನವರು ಬರೆದಂಥ NSSನ ಕೈಪಿಡಿಯನ್ನು ನಾನು ಲೋಕಾರ್ಪಣೆ ಮಾಡಿದ್ದೆ. ಇದೇ ಯೂನಿವರ್ಸಿಟಿಯಲ್ಲಿ ಕರ್ನಾಟಕ ಗಾಂಧಿ ದತ್ತಿ ಸಂಸ್ಥೆ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಸಂಯುಕ್ತಾಶ್ರಯದಲ್ಲಿ ನಾನು ಕರ್ನಾಟಕ ರಾಜ್ಯದ NSS ಅಧಿಕಾರಿಗಳ ಪುನಶ್ಚೇತನ ಒಂದು ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ್ದೆ. ಶಿವಣ್ಣನವರ NSS ಹಾಗೂ ನನ್ನ 3ನೇ ಕಾರ್ಯಕ್ರಮ ಮೈಸೂರಿನಲ್ಲಿ ಇದು, ಅದರಲ್ಲೂ ವಿಶೇಷವಾಗಿ ನಮ್ಮ ಸೆನೆಟ್ ಹಾಲ್ನಲ್ಲಿ. ಸೆನೆಟ್ ಹಾಲ್ನ ಕಾರ್ಯಕ್ರಮಗಳಿಗೆ ಬಹಳ ಮಹತ್ವ ಇದೆ. ಕಾರಣ, ಈ ಹಾಲ್ನಲ್ಲಿ ಕುಳಿತು 10 ವಿಷಯಗಳನ್ನು ಕೇಳಿದಂತಹ ನಮ್ಮ ಮಕ್ಕಳು ಇಂದು ಜಗತ್ತಿನ ಬೇರೆ ಬೇರೆ ವಿಭಾಗಗಳ ಜವಾಬ್ದಾರಿಯನ್ನು ಹೊರುವ ಅತ್ಯಂತ
ಗೌರವಯುತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಸುವರ್ಣ ಮಹೋತ್ಸವದ ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು 4 ಭಾವನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕಾಗಿ ಅತ್ಯಂತ ತವಕದಿಂದ ಈ ಕಾರ್ಯಕ್ರಮಕ್ಕೆ ಬಂದೆ. ಅತ್ಯಂತ ಸುಸಂಸ್ಕೃತ ಆಡಿಯನ್ಸ್ ಅನ್ನು ನಾನು ನೋಡ್ತಾ ಇದ್ದೇನೆ. ಮೇಡಮ್ ಹೇಳ್ತಾ ಇದ್ದರು, ತುಂಬಾ ಪ್ರೀತಿಯಿಂದ ಅವರು ಮಾತು ಹೇಳಿದ್ರು ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ. ನಮಗೆಲ್ಲರಿಗೂ ಕೂಡ ಯಾವ ಅನಿವಾರ್ಯವಾದ ವಿದ್ಯುತ್ತಿನ ಅನುಭವ ಇದೆಯೋ ಆ ವಿದ್ಯುತ್ತೇ ಕೈ ಕೊಟ್ಟಾಗ ನೀವೆಲ್ಲರೂ ಕೂಡ ಸೆನೆಟ್ ಭವನಕ್ಕೆ ಬೆಳಕಾದ್ರಿ. ತಕ್ಷಣ ನಮ್ಮದು ಹೊಳಿತಲ್ಲ, ಕತ್ತಲನ್ನು ಆನಂದಿಸುವ ಕಳ್ಳರೂ ಇದ್ದಾರೆ, ಕತ್ತಲಲ್ಲಿ ಜೇಬನ್ನು ಕತ್ತರಿಸುವ ಬಹಳ ತಯಾರಿ ಪಡೆದಂತಹ ಜನರು ಇದ್ದಾರೆ, ಕತ್ತಲನ್ನು ಬಂಡವಾಳವಾಗಿಸಿಕೊಂಡವರು ಇದ್ದಾರೆ, ಕತ್ತಲನ್ನು ಶಪಿಸುವವರು ಇದ್ದಾರೆ. ಈ ಕತ್ತಲು ಇನ್ನೂ 1 ಗಂಟೆ ಜಾಸ್ತಿ ಇದ್ದಿದ್ರೆ ಇನ್ನೂ 4 ಜೇಬುಗಳಿಗೆ ಸರ್ಜರಿ ಮಾಡಬಹುದಾಗಿತ್ತಲ್ಲ ಅನ್ನುವರು ಇದ್ದಾರೆ. ಆದರೆ ಈ ಕತ್ತಲು ಇನ್ನೊಬ್ಬರಿಗೆ ಅಸಹಾಯಕತೆಯನ್ನು ಮೂಡಿಸಬಾರದು ಅಂತ ನೀವೆಲ್ಲರೂ ತಕ್ಷಣ, ಎಷ್ಟಾದರೂ ಇದು IT ಯುಗ ಅಲ್ವಾ, ಎಷ್ಟು ಫಾಸ್ಟ್ ಆಗಿ ನೀವು ಬೇಗ ಬೆಳಕನ್ನು ಕೊಟ್ರಿ. ಬುದ್ಧ ಆನಂದನಿಗೆ ಹೇಳ್ತಾನೆ, ನಿಮಗೆ ನೀವೇ ಬೆಳಕಾಗಿ ಅಂತ. ಯಾವಾಗ 100 ಮೊಬೈಲ್ಗಳು ಆನ್ ಆಗೋಯ್ತು ಲೈಟು, ನಾನು ಖುಷಿ ಪಡ್ತಾನೆ ಇದ್ದೆ. ಅಷ್ಟೊತ್ತಿಗಾಗಲೇ ನಾನು ಊಹಿಸಲಾರದ ಒಂದು ಕೆಲಸ ನಡೆದೋಗಿತ್ತು. ತಾಯಿ ಕಲ್ಪನಾ ಅವರು ನಿಮ್ಮೆಲ್ಲರದ್ದು ಗ್ರೂಪ್ ಫೋಟೋ ತಗೊಂಡ್ಬಿಟ್ರು. ನಾನು ಯೋಚನೆ ಮಾಡಿದೆ, ಎಲ್ಲ ಅಧಿಕಾರಿಗಳು ಇಷ್ಟು ಆಕ್ಟಿವ್ ಆಗಿದ್ರೆ ನಮ್ಮ ದೇಶ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು. ಮನುಷ್ಯ ಕ್ರಿಯಾಶೀಲನಾಗೋದಕ್ಕೆ ಪದವಿಯೊಂದೇ ಸಾಲದು. ಸ್ವಲ್ಪ ಹಳ್ಳಿಯ ಭಾಷೆಯನ್ನು ಬಳಸ್ತೀನಿ, ನೀವು ಎಂಜಾಯ್ ಮಾಡ್ತೀರಿ. ಇವತ್ತಿನ ಯಂಗ್ ಹೇಗಿರ್ಬೇಕಾಗಿತ್ತು, ಬಹಳಷ್ಟು ಜನ ನೀವು ಚೆನ್ನಾಗಿದ್ದೀರಿ, ಸನ್ಯಾಸಿಯೊಬ್ಬ ಚಂದ ಅಂತ ಹೇಳಿದ್ರೆ ನೀವು ಯಾವುದೇ ಬ್ಯೂಟಿ ಕಾಂಪಿಟೇಷನ್ ನೆನಪಿಸ್ಕೋಬಾರದು. ನಾನು ನಿಮ್ಮಲ್ಲಿ ಕಾಣ್ತಾ ಇರ್ತಕ್ಕಂಥ ಚಂದ ನಿಮ್ಮ ಕ್ರಿಯಾಶೀಲತೆ, ನಿಮ್ಮ ಪ್ರತ್ಯುತ್ಪನ್ನ ಮತಿತ್ವ. ಏಕಾಏಕಿ ಒಂದು ಸನ್ನಿವೇಶಕ್ಕೆ ಸಕಾರಾತ್ಮಕವಾಗಿ ಪ್ರತಿಸ್ಪಂದಿಸುವಂತಹ ಒಂದು ವಿಶೇಷ ಮನೋಸ್ಥಿತಿ, ಇದು ಬಹಳ ಮುಖ್ಯ. ಆದ್ದರಿಂದ ದಯವಿಟ್ಟು ನೆನಪಿಟ್ಕೊಳ್ಳಿ, ನಮ್ಮ ಯೂನಿವರ್ಸಿಟಿಗಳು, ವಿಶ್ವವಿದ್ಯಾನಿಲಯಗಳು ಕೇವಲ ಯೋಗ್ಯತಾ ಪತ್ರವನ್ನು ಕೊಟ್ಟು ಪದವೀಧರರನ್ನು ಉತ್ಪತ್ತಿ ಮಾಡಿದ್ರೆ ಸಾಲದು, ಯೋಗ್ಯತೆಯನ್ನು ಕೊಡಬೇಕು. ಇದು ಬಹಳ ಮುಖ್ಯವಾದ ವಿಷಯ. ಈ ನಿಟ್ಟಿನಲ್ಲಿ ಮಹಾತ್ಮ ಗಾಂಧಿಯವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಪ್ರಾರಂಭಿಸಿ ವಿದ್ಯಾರ್ಥಿ ದೆಸೆಯಲ್ಲಿಯೇ ನಮ್ಮ ಮಕ್ಕಳಿಗೆ ಸೇವಾ ತತ್ವದ, ಸೇವೆಯ ಅನಿವಾರ್ಯತೆಯ, ಮ್ಯಾನ್ ಇಸ್ ಅ ಸೋಷಿಯಲ್ ಅನಿಮಲ್. ಒಬ್ಬ ವೆಸ್ಟರ್ನರ್ ಹೇಳಿದ, ನಿಮಗೆ ಗೊತ್ತಿದೆ, ಮ್ಯಾನ್ ಇಸ್ ಅ ಪೊಲಿಟಿಕಲ್ ಅನಿಮಲ್. ಮತ್ತೊಬ್ಬ ಹೇಳ್ತಾನೆ, ಮ್ಯಾನ್ ಇಸ್ ಎ ಸೆಕ್ಷುವಲ್ ಅನಿಮಲ್. ಮ್ಯಾನ್ ಈಸ್ ಅನ್ ಅನಿಮಲ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ಮೆಷಿನ್ಸ್. ಭಾರತ ಏನು ಹೇಳ್ತು, ಮ್ಯಾನ್ ಈಸ್ ಎ ಸ್ಪಿರಿಚುವಲ್ ಸ್ಪೀಷೀಸ್. ವಿವೇಕಾನಂದರು ಅಮೆರಿಕದ ವಿಶ್ವವೇದಿಕೆಯ ಮೇಲೆ ಮಾತನಾಡ್ತಾ ಹೇಳ್ತಾರೆ, ಯುವರ್ ಡಾರ್ವಿನ್ ಹ್ಯಾಸ್ ಸೆಡ್ there is struggle for existence and survival of the fittest, but Indian philosophy of spirituality says, all right, there is a struggle not merely for our existence, rather the spiritual evolution elevates you to the level of struggle for expansion. Struggle for existence is a child's play. It is a kindergarten syllabus, but struggle for expansion is the higher level of evolution, what we call as spiritual evolution.
ಇದನ್ನ ಗಮನಿಸ್ಬೇಕು ನಾವು. ಆ ನಿಟ್ಟಿನಲ್ಲಿ ಮಕ್ಕಳೇ, ಎಂಥ ಒಂದು ಬರ್ನಿಂಗ್ ಸ್ಟೇಜ್ ಆಫ್ ಲೈಫಲ್ಲಿ ನೀವು ಇದೀರಿ ಗೊತ್ತಾ? ಈ 15ರಿಂದ 25, ಸರಿಸುಮಾರು 15ರಿಂದ 28, ಈ 14 ವರ್ಷ ಇದು ಸಾಮಾನ್ಯ ಅವಧಿ ಅಲ್ಲ. ನನಗೆ 55ನೇ ವಯಸ್ಸಿವಾಗ. ನಾನು ವರ್ಷದಲ್ಲಿ ಕನಿಷ್ಠ 300 ಕಾರ್ಯಕ್ರಮಕ್ಕೆ ಹೋಗ್ತೇನೆ. ನಾನು ಎಲ್ಲೂ ಕೂಡ ಮುಂದಿನ ಕಾರ್ಯಕ್ರಮದ ಅರ್ಜೆನ್ಸಿ ಹೇಳ್ಬಿಟ್ಟು ಈಗಿನ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಕ್ ಬರಲ್ಲ. ಜನ ನನ್ನನ್ನು ಕರೆಯೋದೇ ನಾವು ಒಳ್ಳೆ ಮಾತು ಕೇಳೋಕ್ಕೆ. ನನ್ನ ಪರ್ಸನಲ್ ಲೈಬ್ರರಿಯಲ್ಲಿ 2,000 ಪುಸ್ತಕ ಇದೆ. ಅದನ್ನ ಶೋಕೇಸ್ನಲ್ಲಿ ಕೇವಲ ಜೋಡಿಸಿಲ್ಲ. ನಾನು ಸೆಕೆಂಡ್ PUC ಓದಬೇಕಾದ್ರೇನೆ ಸುನಿಲ್ ಗವಾಸ್ಕರ್ ಆತ್ಮಚರಿತ್ರೆ ಸನ್ನಿ ಡೇಸ್ ಓದಿದ್ದೆ. ನನಗೆ ಇವತ್ತಿಗೂ ಕೂಡ ಕಣ್ಣಲ್ಲಿ ನೀರು ತರಿಸುವಂತಹ ಘಟನೆ 79-80ನೇ ಇಸ್ವಿನಲ್ಲಿ ನಾನು ಸೋಷಿಯಲ್ ಸ್ಟಡೀಸ್ ಮೇಡಮ್ ನರ್ಸುಬಾಯಿ ಅಂತ, ಶಿ ಇಸ್ ನೋ ಮೋರ್, ಅವರು ರಷ್ಯನ್ ರೆವಲ್ಯೂಷನ್ ಬಗ್ಗೆ ಪಾಠ ಮಾಡಬೇಕಾದ್ರೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಪುಸ್ತಕ, ಕಾರ್ಲ್ ಮಾರ್ಕ್ಸ್ನ ಪುಸ್ತಕ ಓದಬೇಕು ಅಂತ ಒಂದು ರೆಫರೆನ್ಸ್ ಕೊಟ್ಟಾಗ ನಮ್ಮ ಮನೆಗೆ ಬಂದು ನಾನು ಹೇಳಿದೆ ನಮ್ಮ ತಂದೆಗೆ, ನಮ್ಮ ಮೇಡಮ್ ಹೇಳಿದ್ದಾರೆ ಈ ಪುಸ್ತಕ ಓದಬೇಕಂತೆ, ಇದು ತುಂಬ ನಾಲೆಡ್ಜಬಲ್ ಅಂತೆ ಅಂತ. 1979ನಲ್ಲಿ ನಮ್ಮ ತಂದೆಗೆ ಬರ್ತಾ ಇದ್ದಿದ್ದ ಸಂಬಳ 310 ರೂಪಾಯಿ. ನಾವು 7 ಜನ ನಮ್ಮ ಮನೆಯಲ್ಲಿದ್ದ ಮಕ್ಕಳು. ನನ್ನ ತಂದೆ ಮಗ ಇದನ್ನ ಇಷ್ಟಪಟ್ಟನಲ್ಲ ಅಂತ ಆಗಿನ ಕಾಲಕ್ಕೆ ಬೆಂಗಳೂರಿನ ಗಂಗಾರಾಮ್ ಬುಕ್ ಹೌಸಿಗೆ ಹೋಗಿ 70 ರೂಪಾಯಿ ಕೊಟ್ಟು ಆ ಪುಸ್ತಕ ಪರ್ಚೇಸ್ ಮಾಡಿದ್ರು. ದಟ್ ಅಕೌಂಟ್ಸ್ ಟು ಆಲ್ಮೋಸ್ಟ್ 25% ಆಫ್ ಹಿಸ್ ಮಂತ್ಲಿ ಸ್ಯಾಲ್ರಿ. ನೀವು ಇಮ್ಯಾಜಿನೇ ಮಾಡೋಕ್ಕಾಗೋದಿಲ್ಲ. ಮಗ ಏನೋ ಕೇಳಿದ ಅಂತ 25% ಆಫ್ ದಿ ಮಂತ್ಲಿ ಸ್ಯಾಲ್ರಿ ಕೊಟ್ಟು ಪುಸ್ತಕ ತಂದು ಕೊಡುವಷ್ಟು ಮಟ್ಟಿಗೆ ನಮ್ಮ ಸೊಸೈಟಿ ಏನು ಅಷ್ಟು ಎಜುಕೇಟೆಡ್ ಅಲ್ಲ ಆಗಿನ ಕಾಲಕ್ಕೆ. ನಾನು ಹೇಳ್ತಾ ಇರೋದು 79 ಅಂತಂದ್ರೆ 41 ವರ್ಷದ ಮಾತು. ಅದರ ಹಿನ್ನೆಲೆಯಲ್ಲಿ ನಾನು ಹೇಳ್ತೇನೆ ಯಾಕೆ ಅಂತಂದ್ರೆ, ಈ ಕಲಿಕೆಯ ವಿಷಯದಲ್ಲಿ ಎಂಥ ಹಸಿವಿರಬೇಕು. ಕಲಿಕೆಯ ವಿಷಯದಲ್ಲಿ ನೋಡಿ, ಎಜುಕೇಶನ್ ಈಸ್ ನಾಟ್ ಫಾರ್ ಎಕ್ಸಾಮಿನೇಷನ್, ಎಜುಕೇಶನ್ ಈಸ್ ನಾಟ್ ಜಸ್ಟ್ ಫಾರ್ ಅವರ್ ಲೈವ್ಲಿಹುಡ್, ಎಜುಕೇಶನ್ ಈಸ್ ಫಾರ್ ಲೈಫ್ ಅನ್ನೋದನ್ನ ಹೇಳ್ಕೊಡುತ್ತೆ NSS. ಎಜುಕೇಶನ್ ಈಸ್ ಫಾರ್ ಲೈಫ್, ಎಜುಕೇಶನ್ ಈಸ್ ಫಾರ್ ಲೈಫ್. ಹೇಗೆ ಕಲ್ತ್ಕೊಳ್ತೀರಿ? 100 ಉದಾಹರಣೆಗಳಿದೆ ನಮ್ಮ ಕಣ್ಣ ಮುಂದೆ. ಮಹಾತ್ಮರಾಗಿ ಬದುಕದಂತಹ 100 ಉದಾಹರಣೆಗಳ ಜೇನುನೊಣಗಳ ಸಹವಾಸ ಮಾಡ್ತೀರೋ, ದುರಾತ್ಮರಂತೆ ಬದುಕದಂತಹ ಕೋಟಿ ತಿಪ್ಪೇನೊಣಗಳ ಹಾಗೆ ನೀವು ಆದರ್ಶವನ್ನು ಪಡ್ಕೊಳ್ತೀರ. ದೇರ್ ಇಸ್ ಅ ಚಾಲೆಂಜ್ ಬಿಫೋರ್ ಯು. There is a great challenge before you. You have an option only between these two. ನೀವು ಜೇನುನೊಣ ಆಗ್ತೀರಾ, ನೀವು ತಿಪ್ಪೆ ನೊಣ ಆಗ್ತೀರಾ. ಜೇನುನೊಣ ಆಗ್ಬೇಕು ಅಂತಂದ್ರೆ ತಿಪ್ಪೆ ಸ್ವಭಾವ ಬಿಟ್ಬಿಡ್ಬೇಕು. ಯಂಗ್ ಅಂದ್ರೆ ಹೆಂಗೆಂಗೋ ಇರಬಾರದು. ನಿಮಗೆ ಕಾಲೇಜ್ ಅಂದ್ರೆ ಕಾಲ ಕಳೆಯೋ ಏಜ್. H. ನರಸಿಂಹಯ್ಯನವರು ನನ್ನ ಗುರುಗಳು. ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಓದೋನು ನಾನು. ಆ ವರ್ಷದಲ್ಲಿ ಕರ್ನಾಟಕ ರಣಜಿ ಟ್ರೋಫಿ ಫೈನಲ್ಸ್ ಅಲ್ಲಿ ಗೆದ್ಬಿಟ್ಟಿತ್ತು. ನರಸಿಂಹಯ್ಯನವರು ಕ್ರಿಕೆಟ್ ಅಂದ್ರೆ ಆಡ್ತಾ ಇರಲಿಲ್ಲ. ಆದರೂ ಕೂಡ ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ಕರ್ನಾಟಕ ಟೀಮ್ನಲ್ಲಿದ್ದ 4 ಜನ ನ್ಯಾಷನಲ್ ಕಾಲೇಜ್ ಓಲ್ಡ್ ಸ್ಟೂಡೆಂಟ್ಸ್ ಸನ್ಮಾನ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ನರಸಿಂಹಯ್ಯನವ್ರಿಗೆ ಇಷ್ಟ ಇಲ್ಲ, ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ಇದು ಮಾಡ್ತಾ ಇದ್ದಾರೆ. ಪ್ರಾಸ್ತಾವಿಕ ನುಡಿ ಅವರದೇ. BS ಚಂದ್ರಶೇಖರ್ ಲೆಗ್ ಸ್ಪಿನ್ನರು, ವರ್ಲ್ಡ್ ಫೇಮಸ್ ಬೌಲರ್, ಅವ್ರ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು. ಅವತ್ತು ವೇದಿಕೆಯಲ್ಲಿ ಚಂದ್ರಶೇಖರ್ ಅಂತ ಒಬ್ಬರು ಬೌಲರ್ ಇದ್ರು, ವರ್ಲ್ಡ್ ಫೇಮಸ್. ಇವತ್ತು ನಮ್ಮ ಚಂದ್ರಶೇಖರ್ ಹೆಸರಿನವರಲ್ಲಿ ಇದ್ದಾರೆ. H. ನರಸಿಂಹಯ್ಯನವರು ಹೇಳ್ತಾ ಇದ್ದಾರೆ, ನಮ್ಮ ಚಂದ್ರಶೇಖರ ಕಾಲೇಜಿಗೆ ಬರ್ತಾ ಇದ್ದ. ಕಾಲೇಜಿಗೆ ಬರ್ತಾ ಇದ್ದ ಅಂದ್ರೆ ಕ್ಲಾಸಿಗೆ ಬರ್ತಾ ಇದ್ದ ಅಂತ ಏನಲ್ಲ. ಆಗಾಗ ತರಗತಿಯ ಕಿಟಕಿಗಳನ್ನು ನೋಡಿ ಇನ್ನೂ ಯಾವ ಮೇಷ್ಟ್ರು ಇನ್ನೂ ಬದುಕಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಕಾಲೇಜಿಗೆ ಬರೋರು 100 ಜನ ಆದ್ರೆ ಕ್ಲಾಸಿಗೆ ಬರೋರು 25 ಜನ. ಮನೆಯಿಂದ ಕಾಲೇಜಿಗೆ ಬರೋವಳಿಗೆ ಇನ್ನೂ ನಾನು ದುಡಿಲಾರದಂತಹ ಚಿಕ್ಕ ವಯಸ್ಸಿನಲ್ಲೇ
ನನ್ನ ಜೀವನದ ಕಟ್ಟಡದ ಅಡಿಪಾಯವನ್ನು ಕಟ್ಟಿಕೊಳ್ಬೇಕಾದ ಈ ಅವಧಿಯಲ್ಲಿ ನಾನು ಇಷ್ಟು ಕರಪ್ಟ್ ಆದ್ರೆ ನೆನ್ಪಿಟ್ಕೊಳ್ಳಿ, ಅದು ಫೈನಾನ್ಷಿಯಲ್ ಕರಪ್ಟ್ಗಿಂತಲೂ ಹೆಚ್ಚು ಡೇಂಜರಸ್, ಮೋರ್ ಡೇಂಜರಸ್. ಬಿಕಾಸ್ ಆಸ್ ಅನ್ ಯಂಗ್ ಮ್ಯಾನ್ ಯು ಆರ್ ನಾಟ್ ಓನ್ಲಿ ಕರಪ್ಟಿಂಗ್ ಯುವರ್ ಫಿಸಿಕಲ್ ಬಾಡಿ by avoiding your classes, regular classes in your university. You are corrupting yourself morally and ethically. ನೈತಿಕವಾಗಿ ನೀವು ಕರಪ್ಟ್ ಆಗ್ತಾ ಇದ್ದೀರಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಬ್ಬ ವಿದ್ಯಾರ್ಥಿ ಕರಪ್ಷನ್ ಅಂದ್ರೆ ಕೇವಲ ದುಡ್ಡು ಅಂತ ಅನ್ಕೋಬೇಡಿ. ಕರಪ್ಷನ್ ಕೇವಲ ದುಡ್ಡಿನಲ್ಲಾಗತ್ತೆ ಅನ್ಕೋಬೇಡಿ. ಥಾಟ್ ಪೊಲ್ಯೂಷನ್, ದ ಗ್ರೇಟೆಸ್ಟ್ ಪೊಲ್ಯೂಷನ್. ವಾಟರ್ ಪೊಲ್ಯೂಷನ್ ನಿರ್ವಹಿಸಬಹುದು, ಫಿಲ್ಟರ್ ತರಬಹುದು. ಏರ್ ಪೊಲ್ಯೂಷನ್ ಅವಾಯ್ಡ್ ಮಾಡ್ಬೋದು, ಮಾಸ್ಕ್ ಹಾಕೋಬಹುದು. ಆದರೆ ಫುಡ್ ಪೊಲ್ಯೂಷನ್ somehow you can put a check. ಆದರೆ ಥಾಟ್ ಪೊಲ್ಯೂಷನ್ ನೀವು ಎಷ್ಟು ಕಷ್ಟಪಡಬೇಕಾಗುತ್ತೆ. ನಿಮ್ಮನ್ನ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡಬಹುದಾದ ಥಾಟ್ಸ್, ನಿಮ್ಮನ್ನ ಎಲಿವೇಟ್ ಮಾಡಬಹುದಾದ ಥಾಟ್ಸ್, ಈ ಥಾಟ್ಸ್ ನ ಮಹತ್ವದ ಬಗ್ಗೆ ನಿಮಗೆ ಅರಿವಿಲ್ಲದೆ ಇದ್ರೆ ಯು ವಿಲ್ ಪೆರಿಶ್. You will have a miserable life. It will not be an immediate end. It will be a journey of only failures, and it will be very fatal. Can you sincerely believe that your attitude of today decides your altitude of tomorrow? Can you really believe? Can you really get justified by this statement? ನಿಮ್ಮ ಇವತ್ತಿನ ನಡವಳಿಕೆ ಇನ್ನು 10-20 ವರ್ಷದ ನಿಮ್ಮ ಭವ್ಯವಾದ ಘನತೆವಾದ ವ್ಯಕ್ತಿತ್ವದ ಮೊದಲ ಪುಟ. ಹೋಗ್ತೀರಾ? ಎಷ್ಟು ಕಷ್ಟ ಇದೆ, ಎಷ್ಟು ಕಷ್ಟ ಇದೆ. ಅಯ್ಯೋ, ಮುಂದೆ ನಾವು ಸುಧಾರಣೆ ಆಗ್ಬೋದು ಸ್ವಾಮೀಜಿ, ಇವತ್ತು ಹೀಗೆ ನಡ್ಕೊಳ್ಬಹುದು ನಾವು, ಆದ್ರೆ ನಾವು ಮುಂದೆ ಬದಲಾವಣೆ ಆಗಲ್ಲ ಅಂತ ಅಂತೀರಾ? ನೆನಪಿಟ್ಕೊಳ್ಳಿ, ಲೈಫ್ ಅಂಡರ್ಗೋಸ್ ಇನ್ ಅ ಗ್ರೇಟ್ ಪ್ರೋಸೆಸ್ ಆಫ್ ಚೇಂಜಸ್. ಬಟ್ ದ ಮೋಸ್ಟ್ ಇಂಟರೆಸ್ಟಿಂಗ್ story is every progress is a change, but every change need not be a progress. ಶಾರೀರಿಕ ಬದಲಾವಣೆ, ಮಾನಸಿಕ ಬದಲಾವಣೆ, ಬೌದ್ಧಿಕ ಬದಲಾವಣೆ, ಈ ಬದಲಾವಣೆಗಳು ಆಗಲೇಬೇಕು. ಆದರೆ ನೆನಪಿಟ್ಕೊಳ್ಳಿ, ಈ ಬದಲಾವಣೆಗಳು ನಿಮ್ಮನ್ನ ಧನಾತ್ಮಕವಾಗಿ ಸಕಾರಾತ್ಮಕವಾಗಿ ಕೊಂಡೊಯ್ಯುವಂತಹ ಬದಲಾವಣೆಗಳು ಆಗಬಲ್ಲವ? ಹಾಗಾದ್ರೆ ಪರಿಹಾರ ಏನು? ಇಲ್ಲಿ ನಾನು ಹೃತ್ಪೂರ್ವಕವಾಗಿ ನಿಮ್ಮ ಮುಂದೆ ಇವತ್ತಿನ ಈ ದತ್ತಿ ಉಪನ್ಯಾಸದ ನಕ್ಷಲನ್ನ, ಅದರ ಇನ್ನರ್ ಕೋರ್ ತಿರುಳನ್ನ ನಿಮ್ಮ ಮುಂದೆ ತೆಗೆದಿಡೋದಕ್ಕೆ ಬಯಸ್ತೇನೆ. ಏನದು? ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ಈ ವಾಸ್ತವ ವಿಚಾರಗಳು ಅವರು ಇದನ್ನ ಹೃದಯದಲ್ಲಿ ಕಾಪಾಡಿಕೊಳ್ಬೇಕು. ಇದು ಬಹಳ ಮುಖ್ಯವಾದ ವಿಷಯ. ಆ ನಿಟ್ಟಿನಲ್ಲಿ ಈ ವಿಚಾರಗಳು ನಿಮ್ಮ ಗಮನಕ್ಕೆ. ಕ್ಯಾನ್ ಯು ಬಿಲೀವ್ ದಟ್ ಲೈಫ್ ಇಸ್ ಎ ಸ್ಟ್ರಗಲ್? ಕ್ಯಾನ್ ಯು ಬಿಲೀವ್ ದಟ್ ಲೈಫ್ ಇಸ್ ಎ ಚಾಲೆಂಜ್? ನೀವು ಇದನ್ನು ಒಪ್ಪಬಹುದಾದ್ರೆ ನಿಮ್ಮ ಜೀವನದಲ್ಲಿ ಉದ್ಧಾರದ ಹೆದ್ದಾರಿ ಸ್ಪಷ್ಟ. ಸ್ವಾಮಿ ವಿವೇಕಾನಂದರು ನಮ್ಮ ಮುಂದೆ ಹಲವು ರೀತಿಯ ವಿಚಾರಗಳನ್ನು ಕೊಟ್ಟರು. ವಿವೇಕಾನಂದನ ಪ್ರತಿಯೊಬ್ಬರೂ ಓದಬೇಕು, ಪ್ರತಿಯೊಬ್ಬ ಯುವಕನೂ ಓದಬೇಕು. 2012ರಲ್ಲಿ ಸ್ವಾಮಿ ವಿವೇಕಾನಂದರ 150th ಬರ್ತ್ ಆನಿವರ್ಸರಿಗೆ I was invited by the devotees of Italy, 100% Italians. I went in half a dozen of cities in Italy to be a part of 150th birthday of Vivekananda, and I was very fortunate to release a book on Vivekananda in Italian language. ಆ ಸಂದರ್ಭದಲ್ಲಿ ಆ ಜನ ತೋರಿಸಿದಂತಹ ಉತ್ಸಾಹ, ಒಬ್ಬ ಯುವಕನಿಗೆ ವಿವೇಕಾನಂದರು ಹೇಗೆ ಮಾದರಿ ಅನ್ನೋದ್ರ ಬಗ್ಗೆ. I was invited by Turin University to deliver a lecture on what is the contribution of India to science and modern thinking. I was invited by Genova University, where my subject was the grandeur of Sanskrit. I was invited in 4th World Parliament, where my panel discussion subject was how to minimize religiously motivated violence. 100 ಇದೆ ಇದರದ್ದು. ಆದರೆ ಎಲ್ಲ ಕಡೆ, ಪ್ರಪಂಚದಾದ್ಯಂತ ಎಲ್ಲ ಕಡೆ ನಾವು ಗಮನಿಸ್ತೇವೆ, ಯೂತ್ ಆರ್ ದಿ ಸಾಲ್ಟ್ ಆನ್ ಅರ್ತ್. ಯುವಕರ ಜೀವನ, ಯೌವನ ಇದೆಯಲ್ಲ, ಇದು ಬದುಕಿನ ವಸಂತ ಕಾಲ.
ಯಾವ ಯುವಕ ತನ್ನ ಯೌವನವನ್ನು ಹಬ್ಬವಾಗಿಸ್ಕೊಳ್ಳೋದಿಲ್ವೋ ಇನ್ನು ಮುಂದಿನ ಅವನ ಜೀವನವೆಲ್ಲ ಅದು ಒಂದು ರೀತಿ ಅಪಶಕುನ, ಅದೊಂದು ರೀತಿ ಶಾಪಗ್ರಸ್ತ, ರೋಗಗ್ರಸ್ತ ಬದುಕು. ಯಾವ ಯುವಕ ತನ್ನಲ್ಲಿ ತಾನು ಭರವಸೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಂಕಲ್ಪಿಸಿ ಸ್ವಪ್ರಯತ್ನಶೀಲತೆಯಲ್ಲಿ ತಲೆಬಾಗಿ ಅವನು ಕ್ರಿಯಾಶೀಲನಾಗಿ ಮುಂದುವರಿಯೋದಿಲ್ವೋ, ನೆನಪಿಟ್ಕೊಳ್ಳಿ, ಅವನ ಇಡೀ ಜೀವನ ಅಂತಕ್ಕಂಥದ್ದು ಇಟ್ ಈಸ್ ಮೋರ್ ಡೆಡ್ ದ್ಯಾನ್ ಅಲೈವ್, ವಿವೇಕಾನಂದರ ಮಾತು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಯುವಕನೂ ಕೂಡ ಪರೀಕ್ಷೆಗಳು ಎಡಗೈಯಲ್ಲಿ ಬರೆದು ಪಾಸ್ ಮಾಡ್ಬೋದು. ನಾನು ಮ್ಯಾಥಮೆಟಿಕ್ಸ್ ನನ್ನ ಜೀವನದಲ್ಲಿ 6 ಸಲ 100/100 ತಗೊಂಡೆ. Answer any 6 questions out of 10. I used to write, my dear teacher, choose any 6 answers out of 10. ಎಷ್ಟೇ ಅಹಂಕಾರ ನಿನಗೆ, ದಟ್ ವಾಸ್ ದಿ ಕ್ವಶನ್ ಆಫ್ ಮೈ ಟೀಚರ್. ನಾನು ಹೇಳಿದೆ, ಇಫ್ ಎ ಸ್ಟೂಡೆಂಟ್ ರೈಟ್ಸ್ ಲೈಕ್ ದಿಸ್, ಡೋಂಟ್ ಯು ಫೀಲ್ ಇಟ್ ಇಸ್ ಎ ಕ್ರೆಡೆನ್ಷಿಯಲ್ ಟು ಮೈ ಓನ್ ಟೀಚರ್? Because you have taught the subject in such a fantastic way, I am capable of answering the entire question paper. ಇದನ್ನ ಹೇಳ್ತಾ ಇದ್ದೇನೆ. 100/100 ಬಂದಾಗ ನಮ್ಮ ಮೇಷ್ಟ್ರು ಅಷ್ಟು ಖುಷಿ ಪಟ್ಟರು. ಆದರೆ ಇದರ ಮಧ್ಯೆ ಇನ್ನೊಂದು ಕಣ್ಣೀರಿನ ಕಥೆ ಹೇಳ್ತೇನೆ. I was one among the first 100 ranks of Karnataka in 2nd PU Science, but my father was not in a position to give just 5,000 rupees education fee for the entire 4 years of technical education. ಇಲ್ಲಿ ನಾನು ನಿಮ್ಮ ಗಮನ ಸೆಳೆಯಕ್ಕೆ ಬಯಸೋದು ಏನದು, ಬಡತನ ಶಾಪ ಅಲ್ಲ, ಶ್ರೀಮಂತಿಕೆ ವರ ಅಲ್ಲ, ಸೋಮಾರಿತನ, ಅಪ್ರಾಮಾಣಿಕತೆ, ಪರಾವಲಂಬತನ, ಎಲ್ಲದಕ್ಕೂ ಕೈ ಚಾಚುವುದು, ಒಂಥರ ಅನ್ಅಫಿಷಿಯಲ್ ಆರ್ಫನ್ಸ್ ಆಗೇ ಬದುಕೋದನ್ನ ನಮ್ಮ ಭಾಗ್ಯವೋ ಎಂಬಂತೆ ಭಾವಿಸೋದು. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಎಲ್ಲಿ ಅತಿಯಾದ ಸಹಾನುಭೂತಿ ನಿಮ್ಮ ಕಡೆ ಕಾಣ್ತಾ ಇದೆಯೋ, ಅಯ್ಯೋ ಪಾಪ, ನಿಮ್ಮನ್ನೊಂದು ಕಡೆ ಕೂರಿಸ್ಬಿಟ್ಟು ತಿಂಡಿ ತಿನ್ನೋ, ಅಯ್ಯೋ ಪಾಪ, ಬಿಸಿ ಊಟ ಮಾಡಿದ್ಯಾನೋ, ಅಯ್ಯೋ ಪಾಪ, ಬಟ್ಟೆ ಹಾಕ್ಕೊಂಡ್ಯಾ, ಅಯ್ಯೋ. ನೀವು ಎಷ್ಟು ಸಲ ಕೇಳ್ತೀರಿ ಅಯ್ಯೋ ಪಾಪ ಅನ್ನೋದನ್ನ? ಡೂ ಯು ಥಿಂಕ್ ಇಟ್ ಇಸ್ ಅ ಪ್ರೆಸೆಂಟ್ ಟರ್ಮಿನಾಲಜಿ? ನಿಮ್ಮ ಒಳಗೆ ಎಷ್ಟು ಜಾಗೃತವಾಗಬೇಕು ಕೆಚ್ಚು ಅಂತಂದ್ರೆ, NSSನ ಮೂಲ ತತ್ವ ನಮ್ಮ ಉಪನಿಷತ್ತುಗಳಿಂದ ನಾವು ಡ್ರಾ ಮಾಡಿದ್ದು. ಐ ವಾಂಟ್ ಟು ಗೋ ಟು ದ ಪೇಜಸ್ ಆಫ್ ಹಿಸ್ಟ್ರಿ ಟು ದ ಟೈಮ್ ಆಫ್ ರಾಮಾಯಣ. ರಾಮಾಯಣದಲ್ಲಿ ವಸಿಷ್ಠ ಮಹರ್ಷಿಗಳು ಶ್ರೀರಾಮನನ್ನ ಎಜುಕೇಟ್ ಮಾಡ್ತಾ ಒಂದು ವಾಕ್ಯ ಹೇಳ್ತಾರೆ. ಬ್ಯೂಟಿಫುಲ್ ಇಟ್ ಈಸ್. ನಮ್ಮ ಹಿಸ್ಟ್ರಿ ಲೆಕ್ಚರರ್ಸ್ ಅಂಡ್ ಪ್ರೊಫೆಸರ್ಸ್ ನೆನ್ಪಿಟ್ಕೋಬೇಕು. ನೀವು ಮೊನ್ನೆ ಬಂದ ಅರಿಸ್ಟಾಟಲ್, ಪ್ಲಾಟೋ, ಥಾಮಸ್ ಕಾರ್ಲೈಲ್, ಅಲೆಕ್ಸಿಸ್ ಕೆರಲ್, ಆರ್ನಾಲ್ಡ್ ಟಾಯ್ನ್ಬಿ, ವಿಲ್ ಡ್ಯೂರೆಂಟ್, ಹೆಗಲ್, ಕ್ಯಾಂಟ್, ಮೊನ್ನೆಯವರು ನಮ್ಮನೆ ಹಿಟ್ಲಲ್ಲಿದ್ದವರು. ಅವರೆಲ್ಲ ಭಾರತದ ಸಂಸ್ಕೃತಿಯ ನಮ್ಮ ಹಿಟ್ಲಲ್ಲಿದ್ದವರು. ಯು ಗೋಟ್ ವಸಿಷ್ಠ, ಯು ಗೋಟ್ ಚಾಣಕ್ಯ. ಐ ವೆಂಟ್ ಟು ದಿ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಇನ್ ಇಟಲಿ ಡ್ಯೂರಿಂಗ್ ಯೂನಿವರ್ಸಿಟಿ. One professor by name Professor Alberto Pellicero. You go to Google, you will get his name. Alberto Pellicero told me, Swami, I have 100 commentaries on Bhagavad Gita in my library of management department. I have Kautilya's Arthashastra. It is not any exaggeration if I say Bhagavad Gita and Kautilya's Arthashastra are the best reference books for management in the world today. This is what I heard. This is what I heard. ಭಗವದ್ಗೀತೆ ಪುಸ್ತಕ ಬೆಂಕಿ ಹಾಕಿದ್ನಂತಾರೋ ಅತಿ ಬುದ್ಧಿವಂತ ಅಲ್ಲ ರೀ. ಹುತ್ತಾನ್ ಕೊಡಿದ್ರೆ ಹೌಸ ಐತೇನ್ರಿ? ಪಂಚಾಂಗ ಕಳೆದೋದ್ರೆ ನಕ್ಷತ್ರ ಕಳೆದೋಗುತ್ತೇನ್ರಿ? ಒಂದು ತತ್ವ 50,000 ವರ್ಷ ಬದುಕಿದೆ ಅಂತಂದ್ರೆ ಆ ತತ್ವಕ್ಕೆ ಶಕ್ತಿ ಇಲ್ವೇನ್ರಿ? Very fortunately or unfortunately, the logical conclusion is common sense is not common to all. ಸ್ವಾಮಿ ವಿವೇಕಾನಂದರು ಹೇಳಿದರು, ಗೋ ಬ್ಯಾಕ್ ಟು ಉಪನಿಷತ್ಸ್. ಉಪನಿಷತ್ತುಗಳಿಗೆ ಮರಳದೆ ಭಾರತಕ್ಕೆ ಉಳಿಗಾಲ ಇಲ್ಲ. ಉಪನಿಷತ್ತುಗಳಿಗೆ ಮರಳದೆ ಗೋ ಬ್ಯಾಕ್ ಟು ಉಪನಿಷತ್ಸ್. ಯಾಕೆ? 5,000 ವರ್ಷಗಳ ಕಾಲ ಕಾಡುಗಳಲ್ಲಿ ತಪಸ್ಸನ್ನು ಆಚರಿಸಿ
ನಾಡಿನಲ್ಲಿದ್ದ ಜನರ ಜೀವನ ಕೇವಲ ಸಕ್ಸಸ್ಫುಲ್ ಅಲ್ಲ, ಮಾರಲ್ ಎಥಿಕಲ್ ಆಗೋದಕ್ಕೆ ಯಾವ ಜೀವನ ಸಂಹಿತೆ, ಕಾನ್ಸ್ಟಿಟ್ಯೂಷನ್ ಆಫ್ ಲೈಫ್ ಬೇಕೋ ಅದನ್ನು ಕೊಟ್ಟವರು ಋಷಿಗಳು. ನಮ್ಮ ಋಷಿಗಳು ಎಲ್ಲೂ ಕೂಡ ಪೇಟೆಂಟ್ ಮಾಡಿಕೊಳ್ಳಿಲ್ಲ. ಇದು ನನ್ನ ಕಾಂಟ್ರಿಬ್ಯೂಷನ್, ಇದು ನನ್ನ ಪೇಟೆಂಟು, ಯಾರಾದ್ರೂ ಮುಟ್ಟಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಲಿಲ್ಲ. ಋಷಿಗಳು ಎಲ್ಲೂ ಕೂಡ ತಮ್ಮ ಹೆಸರೇ ಬರೀಲಿಲ್ಲ. ನೈನಿತಾಲ್ ಯೂನಿವರ್ಸಿಟಿ ಅವರು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನೈನಿತಾಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಥೀಸಿಸ್ ಅನ್ನು ಸುಮಾರು 32 ಪೇಜ್ ಕಾಪಿ ಮಾಡಿದ್ದಕ್ಕೆ ಡಾಕ್ಟರ್ APJ ಅಬ್ದುಲ್ ಕಲಾಂ, the then President of India, dismissed Vice Chancellor, and it is for the first time in the history of the country. Have you come across the dismissal of a Vice Chancellor in the history of India? Nainital Vice President, some Rajput, Dr. Rajput, Professor Dr. Rajput ಅಂತ ಆತನ ಹೆಸರು. He was literally dismissed. ವಿವೇಕಾನಂದರು ಹೇಳ್ತಾ ಇದ್ದಾರೆ, ಗೋ ಬ್ಯಾಕ್ ಟು ಉಪನಿಷತ್ಸ್. ರಾಮಾಯಣ ಹೇಳ್ತಾ ಇದೆ, ವಸಿಷ್ಠ ಶ್ರೀರಾಮನು ಹೇಳ್ತಾ ಇದ್ದಾನೆ, ಸ್ವಪ್ರಯತ್ನದಿಂದ ಸಾಧಿಸಲು ಅಸಾಧ್ಯವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಏನು ಬ್ಯೂಟಿಫುಲ್ ಅಪ್ಪ ಇದು. ಸ್ವಪ್ರಯತ್ನದಿಂದ ಸಾಧಿಸಲು ಅಸಾಧ್ಯವಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಇದನ್ನ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ? No force can prevent you from getting what you really deserve. No force in the universe can prevent you from getting what you really deserve. ನಿನ್ನ ತಾಕತ್ತಿಗೆ, ನಿನ್ನ ಯೋಗ್ಯತೆಗೆ, ನಿನ್ನ ಯೋಗ್ಯತೆ ಅಂತ ನೆನ್ಪಿಟ್ಕೊಂಡು ನಿನ್ನ ಪ್ರಯತ್ನಕ್ಕೆ. ಯೋಗ್ಯತೆ ಅನ್ನೋದು ನೀನು ಹೋಗ್ಬಿಟ್ಟು ಬ್ಯೂಟಿ ಪಾರ್ಲರ್ನಲ್ಲಿ ಡ್ರೆಸ್ ಮಾಡ್ಕೊಂಡು ಬಂದ್ಬಿಟ್ರೆ ಯೋಗ್ಯತೆ ಆಗಲ್ಲ. ಈಗ ಎಷ್ಟೋ ಜನ ಪಾಪ ಬ್ಯೂಟಿ ಪಾರ್ಲರ್ ಡ್ರೆಸ್ ಮಾಡ್ಕೊಂಡು ಅಲ್ಲಿಂದ ಫಂಕ್ಷನ್ಗೆ ಬರೋಷ್ಟೊತ್ತಿಗೆ ಸೋನೆ ನಾಳೆ ಬಂದ್ಬಿಟ್ರೆ ಗತಿ ಏನ್ರು ಆಯ್ತದ. ನೋ ಫೋರ್ಸ್ ಕ್ಯಾನ್ ಪ್ರಿವೆಂಟ್ ಯು ಫ್ರಮ್ ಗೆಟಿಂಗ್ ವಾಟ್ ಯು ರಿಯಲಿ ಡಿಸರ್ವ್. ನಿನ್ನ ಯೋಗ್ಯತೆಗೆ, ನಿನ್ನ ತಾಕತ್ತಿಗೆ, ನಿನ್ನ ಪ್ರಯತ್ನಕ್ಕೆ ಏನು ಸಿಗಬೇಕೋ ಅದನ್ನು ತಪ್ಪಿಸೋದಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಯುವಕರೇ, ಇದು ನಿಮ್ಮ ಜೀವನದ ಚರ್ಮ ವಾಕ್ಯ ಆಗ್ಬೇಕು, ಧ್ಯೇಯ ವಾಕ್ಯ ಆಗ್ಬೇಕು. ವಿವೇಕಾನಂದರು ಇಲ್ಲಿಗೆ ನಿಲ್ಲಿಸಲಿಲ್ಲ, ಮುಂದಿನ ಇನ್ನೊಂದು ವಾಕ್ಯ ಹೇಳ್ತಾರೆ, ಸ್ವಪ್ರಯತ್ನದಿಂದ ಸಾಧಿಸಲು ಅಸಾಧ್ಯವಾದುದನ್ನು ಸೃಷ್ಟಿಸೋದಕ್ಕೆ ದೇವರಿಗೂ ಕೂಡ ಲೈಸೆನ್ಸ್ ಇಲ್ಲ. ಯಾವ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೋ, ನಮ್ಮ ಪ್ರಯತ್ನಕ್ಕೆ ನಮ್ಗೇನು ಸಿಗಬೇಕೋ ಅದನ್ನು ತಪ್ಪಿಸೋದಕ್ಕೆ ದೇವರಿಗೂ ತಾಕತ್ತಿಲ್ಲ. ದೇವರಿಗೂ ತಾಕತ್ತಿಲ್ಲ ಅಂತ ಜಗತ್ತಿನ ಇತಿಹಾಸದಲ್ಲಿ ಹೇಳಿದಂತ ಮೊಟ್ಟ ಮೊದಲು ಮನುಷ್ಯ ವಿವೇಕಾನಂದರು. ಆದ್ದರಿಂದ ವಿವೇಕಾನಂದರ ಐಕಾನ್ ಫಾರ್ ದಿ ಯೂತ್ ಇನ್ ದಿ ವರ್ಲ್ಡ್ ಟುಡೇ. ಅನ್ ಐಕಾನ್ 2018 upon invitation, I was in 6 countries of Europe. I was invited for International Yoga Day. ಬಾರ್ಸಿಲೋನಾದಲ್ಲಿ 12,000 ಜನ ಯೋಗ ಮಾಡ್ತಾರೆ. I was in Vatican. Upon the invitation of Pope, I went, he requested me to chant Vedas. 3 Swamis of Ramakrishna movement, we chanted Vedas for 8 minutes. He felt very happy. ನೀವು ನೋಡಿ, April last week, Google ಹೋಗಿ Vatican Pope ನೋಡಿ, Pope is standing like this, listening to the Vedas chanted by the Swamis of India. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಾನು? Strength is life, weakness is death. This is what the message Swami Vivekananda gave. ನಿಮ್ಮ ಪ್ರಯತ್ನದಲ್ಲಿ ನೀವು ಪ್ರಾಮಾಣಿಕರ, ನಿಮ್ಮ ಜೀವನದ ಬಗ್ಗೆ ನೀವು ಬದ್ಧರ, ನಿಮ್ಮ ಜೀವನದ ಕಲ್ಪನೆಗಳು ಕನಸುಗಳ ಬಗ್ಗೆ ನೀವು ನಿಷ್ಠರ, ನಿಮ್ಮ ಪ್ರಯತ್ನದಲ್ಲಿ ಸೋಲಿಗೆ ಅಂಜದೆ, ಗೆಲುವಿಗೆ ತಲೆ ತಿರುಗದಂತೆ ಏಕಪ್ರಕಾರವಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಸಮತ್ವ ಭಾವದಿಂದ ನಿರ್ವಹಿಸಿಕೊಂಡು ಹೋಗೋದಕ್ಕೆ ನಿಮ್ಮ ಬುದ್ಧಿ ಹೃದಯಗಳ ಸಂಸ್ಕರಣ ನಿಮಗಾಗಿದೆಯಾ? ಆಗ್ತಾ ಇದೆಯಾ? ಪ್ರಯತ್ನ ಪಟ್ಟಿದ್ದೀರಾ? ನೋ ಫೋರ್ಸ್ ಕ್ಯಾನ್ ಪ್ರಿವೆಂಟ್ ಯು ಫ್ರಮ್ ಗೆಟಿಂಗ್ ವಾಟ್ ಯು ರಿಯಲಿ ಡಿಸರ್ವ್. ಮಕ್ಕಳೇ, ಇದು ನೋಡಿ, ಯೌವನದಲ್ಲಿ ನೀವು ನಿನ್ ಕೈಲಿ ಆಗಲ್ಲ ಕಣೋ, ನೀವು ಎಷ್ಟು ಕೋಪ ಬರುತ್ತೆ ಗೊತ್ತ ಅವನಿಗೆ. 50 ದಾಟದ ಮೇಲೆ ನಿಮ್ಮ ಕೈಲಿ ಆಗಲ್ಲ ಏನ್ರಿ? ಹೌದು ಸರ್, ಈಗ ಆಗಲ್ಲ, ಮೊದಲು ಆಗ್ತಾ ಇತ್ತು ಅಂತ.
ನಿಮ್ಗೆ ಇನ್ನೂ ತಮಾಷೆ ಆದ ನೈಜವಾದ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮನೇಲಿ 70-80 ವರ್ಷದ ಅಜ್ಜ ಇದ್ದಾರೆ. ಅಜ್ಜನ ಹತ್ರ ಹೋಗಿ ನಿಮ್ಗೊಂದು 20 ವರ್ಷ ಈಗ, ನೀವು ಅಜ್ಜ ನನ್ನ ವಯಸ್ಸಲ್ಲಿ ಹೇಗಿದ್ದೆ ನೀನು ಅಂತ ಕೇಳಿ, ನಿನ್ನ ವಯಸ್ಸಲ್ಲಿ ನಿನಗಿಂತಲೂ ಗಟ್ಟಿಯಾಗಿದ್ದೆ ಕಣೋ, ನಿನಗಿಂತಲೂ ಉತ್ಸಾಹವಾಗಿದ್ದೆ, ಜಾಸ್ತಿ ತಿಳ್ಕೊಳ್ಬೇಕು ಅಂದ್ರೆ ನಿಮ್ಮ ಅಜ್ಜಿ ಕೇಳು ಅಂತ ನನ್ನ ಅಜ್ಜ. ಅಂದ್ರೆ ದಟ್ ಸ್ಪೀಕ್ಸ್ ಅಬೌಟ್ ಸ್ಟ್ರೆಂತ್. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಾರ್ದು ನೀವು. ದಟ್ ಸ್ಪೀಕ್ಸ್ ಅಬೌಟ್ ವಾಟ್ ಹಿ ವಾಸ್ 60 years back. 60 ವರ್ಷದ ಆಗ ಅಜ್ಜನ್ ಕೇಳಿ ನಿಮ್ಮ ಅಜ್ಜ ಹೇಳುತ್ತೆ, ಏನಯ್ಯ ನೀನು ಇಷ್ಟು ದಪ್ಪದು ಹುಲ್ಲಿನ ಹೊರೆ ತರಕ್ಕಾಗ್ತಿಲ್ಲ. ನಿಮ್ಮ ಅಜ್ಜ 4 ಹೊರೆ ತಲೆ ಮೇಲೆ ಇಟ್ಟರು ಕೂಡ ಜಮೀನಿಂದ ಮನೆವರೆಗೂ ನಡ್ಕೊಂಡು ಬಂದ್ಬಿಡ್ತಾ ಇದ್ದ. ವಾರದಲ್ಲಿ 4 ದಿವಸ ಈಜ್ತಾ ಇದ್ದ, ಸೌದೆ ಹೊಡಿತಾ ಇದ್ದ, ಕಣಜ ತುಂಬಿಸ್ತಾ ಇದ್ದ. ಈಗ ಕಣಜ ತುಂಬೋದೆಲ್ಲಿ ಬಂತು? ಕಣಜದ ಕೈಲಿ ಕಚ್ಚಿಸ್ಕೋಬೇಕಷ್ಟೇ ನೀವೆಲ್ಲ, ಕಣಜದ ಹುಳ. ಅಂದ್ರೆ ಯಾವುದೇ ವ್ಯಕ್ತಿಯ ಯೌವನದ ಜೀವನ ಅದೊಂದು ಅಡ್ವೆಂಚರಸ್. ಅಲ್ಲಿರುವಷ್ಟು ಶಕ್ತಿ, ಅಲ್ಲಿರುವಷ್ಟು ಕನಸು, ಅಲ್ಲಿರುವಷ್ಟು ಪ್ರಯತ್ನಶೀಲತೆ, ಅಲ್ಲಿರುವಷ್ಟು ಆಸೆಗಳ ಪರ್ವತ ಬದುಕಿನ ಇನ್ಯಾವ ಅವಧಿಯಲ್ಲೂ ಇರೋದಿಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ಅಲ್ಲಿ ಯಾವುದರ ಕೊರತೆ? ವಿವೇಕದ ಕೊರತೆ, ಪ್ರಜ್ಞಾವಂತಿಕೆಯ ಕೊರತೆ. ಅದನ್ನ ನಿಮ್ಮಲ್ಲಿ ಮೂಡಿಸೋದಕ್ಕಾಗಿಯೇ NSS. ವಿವೇಕಾನಂದ ಮಾತು ಮುಂದುವರಿಸಿ ಇನ್ನೊಂದು ಮಾತು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಈ ಮಾತು ನೋಡಿ. The greatest sin one can commit in this world is to think that one is weak. ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಮಾಡಬಹುದಾದ ಘೋರ ಅಪರಾಧ ಏನು ಅಂದ್ರೆ ತನ್ನನ್ನು ತಾನು ದುರ್ಬಲ, ಕೈಲಾಗದವನು, ಅಸಹಾಯಕ ಎಂದು ಭಾವಿಸುವುದು. ಆದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಮತ್ತೆ ಹೇಳ್ತಾ ಇದ್ದೇನೆ, ಶ್ರೀಮಂತ ಬೆಳ್ಳಿ ತಟ್ಟೆನಲ್ಲಿ ರಾಗಿ ಮುದ್ದೆ ತಿಂತಾ ಇದ್ದಾನೆ, ಬಡವನಿಗೆ ಇಸ್ತ್ರಿ ಎಲೆ ಮೇಲೆ ಕಲ್ಲು ತಿಂದ್ರು ಕರಗುತ್ತೆ. ಶ್ರೀಮಂತನಿಗೆ ಊಟಕ್ಕೆ ಮೊದಲು 2 ಮಾತ್ರೆ, ಊಟ ಆದ್ಮೇಲೆ 2 ಮಾತ್ರೆ, ರಾತ್ರಿ ನಿದ್ರೆಗೆ ಮೊದಲು 2 ಮಾತ್ರೆ, ನಾಳೆ ಬೆಳಗ್ಗೆ ಎದ್ದರೆ ಇನ್ನೊಂದು ಮಾತ್ರೆ. ಬಡವನಿಗೆ ಮಾತ್ರೆಗಳ ಬಲ ಬೇಕಾಗಿಲ್ಲ, ಅವನು ಬೇಕಾಗೇ ಇಲ್ಲ. ಇವತ್ತು ನೀವು ವಿಚಾರಿಸಿ, ಹಳ್ಳಿ ಕಡೆ ಡಾಕ್ಟರ್ ಕೈಗೆ ಸಿಕ್ಕಾಕೊಂಡಿಲ್ಲ ಕಣಯ್ಯ ನಾನು, ಇವತ್ತಿಗೊಂದು ಮಾತ್ರೆ ನುಂಗಿಲ್ಲ ಕಣಯ್ಯ ನಾನು ಅಂತ ಹೇಳುವಂಥ ಜನ ಇವತ್ತು ನಮ್ಮ ನಡುವೆ ಬದುಕಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಇಲ್ಲಿ ವಿವೇಕಾನಂದ ಮತ್ತೊಂದು ಮಾತು ನಮಗೆ ಬಲ ತುಂಬುತ್ತೆ. ಕೇಳಿಸ್ಕೊಳ್ಳಿ ದಯವಿಟ್ಟು. ಹೇಳ್ತಾರೆ ಅವರು, ದೇವರಲ್ಲಿ ನಂಬಿಕೆ ಇಟ್ಟವನು ಆಸ್ತಿಕನೆಂದು, ದೇವರಲ್ಲಿ ನಂಬಿಕೆ ಇಲ್ಲದವನು ನಾಸ್ತಿಕನೆಂದು ನಮ್ಮ ಹಿಂದಿನ ನಂಬಿಕೆ ಇತ್ತು. ಆದರೆ ನಾನು ಅದರ ಮುಂದುವರೆದ ವೇದಾಂತದ ಸಾಲುಗಳನ್ನು ಹೇಳ್ತೇನೆ. ನಿನಗೆ 33 ಕೋಟಿ ದೇವತೆಗಳಲ್ಲಿ ನಂಬಿಕೆ ಇದ್ದೂ ಕೂಡ ನಿನ್ನಲ್ಲಿ ನಿನಗೆ ನಂಬಿಕೆ ಇಲ್ಲದೆ ಇದ್ರೆ ನೀನು ನಾಸ್ತಿಕ. ಯಾವ ಯುವಕನೂ ಕೂಡ, ಯಾವ ಯುವತಿಯೂ ಕೂಡ ತನ್ನ ಬದುಕಿನಲ್ಲಿ ಪ್ರಪಂಚದಲ್ಲಿ ದೇವರನ್ನು ಮೊದಲುಗೊಂಡು ಇನ್ಯಾವುದೇ ಶಕ್ತಿಯನ್ನ ನೀವೆಷ್ಟು ನಂಬುತ್ತೀರೋ ಅದಕ್ಕಿಂತಲೂ ಹೆಚ್ಚು ನೀವು ನಂಬಬೇಕಾದ್ದು ನಿಮ್ಮನ್ನ. ಇವತ್ತಿನ ಸೈಕಾಲಜಿ ಹೇಳುತ್ತೆ, 21ನೇ ಶತಮಾನದ ಸೈಕಾಲಜಿ, ನಿನ್ನನ್ನು ನೀನು ಎಷ್ಟು ನಂಬುತ್ತೀಯೋ ಈ ಪ್ರಪಂಚದಲ್ಲಿ ಬೇರೆ ಶಕ್ತಿಗಳು ಅದರ ಬೆಳಕಿನಲ್ಲೇ ಅರ್ಥ ಆಗೋದಾದ್ರಿಂದ ನಿನ್ನನ್ನು ನೀನು ನಂಬದೆ ಹೊರಗಡೆಯ ಶಕ್ತಿಗಳು ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಅವು ನಿನಗೆ ಅರ್ಥ ಆಗೋದಿಲ್ಲ. ಹಾಗಾದ್ರೆ ಯುವಕರಾದ ನೀವು ಯಾವ ಮಟ್ಟದಲ್ಲಿ ನಿಮ್ಮನ್ನು ರೂಪಿಸ್ಕೋಬೇಕು? 21ನೇ ಶತಮಾನದ ಮನೋವಿಜ್ಞಾನ ಹೇಳುತ್ತೆ. ಸ್ಯಾಮ್ಯುಯಲ್ ಸ್ಮೈಲ್ ಅದ್ಭುತವಾದ ಮಾತನ್ನ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು ಈ ಮಾತು ನೋಡಿ. ಸೋ ಎ ಥಾಟ್ ರೀಪ್ ಅನ್ ಆಕ್ಷನ್. ಒಂದು ಆಲೋಚನೆಯನ್ನು ಬಿತ್ತಬೇಕು, ಅದರ ಪರಿಣಾಮವಾಗಿ ಒಂದು ಕ್ರಿಯೆ ಎಂಬ ಫಲ ಬರುತ್ತದೆ. ಸೋ ಅನ್ ಆಕ್ಷನ್ ರೀಪ್ ದಿ ಹ್ಯಾಬಿಟ್. ಕ್ರಿಯೆ ಅಂತಕ್ಕಂಥದ್ದನ್ನು ಬಿತ್ತಿದಾಗ ಹವ್ಯಾಸ ಎಂಬ ಫಲ ತೆನೆ ಬರುತ್ತದೆ. ಸೋ ದಿ ಹ್ಯಾಬಿಟ್ ರೀಪ್ ದಿ ಕ್ಯಾರೆಕ್ಟರ್. ಈ ಹವ್ಯಾಸ ಅನ್ನೋ ಬೀಜವನ್ನು ಬಿತ್ತಿದಾಗ ಚಾರಿತ್ರ್ಯ ಅಂತಕ್ಕಂಥ ತೆನೆ ನಿಮಗೆ ಪ್ರಾಪ್ತವಾಗುತ್ತದೆ. ಸೋ ದಿ ಕ್ಯಾರೆಕ್ಟರ್ ಅಂಡ್ ರೀಪ್ ದಿ ಡೆಸ್ಟಿನಿ. ಕ್ಯಾರೆಕ್ಟರ್ ಅನ್ನೋ ಬೀಜವನ್ನು ಬಿತ್ತಿದಾಗ ನಿನ್ನ ಭವಿತವ್ಯ, ನಿನ್ನ ಭವಿಷ್ಯತ್ತು ಅನ್ನುವ ಫಲ ಸಿಗುತ್ತದೆ. ಆದ್ರಿಂದ ಮ್ಯಾಥಮೆಟಿಕ್ಸ್ ಮಕ್ಕಳಲ್ಲಿದ್ರೆ ನೆನ್ಪಿಟ್ಕೊಳ್ಳಿ,
there is an analytical formula for a straight line in analytical geometry. Y is equal to mx plus c. ಅದೇ ರೀತಿಯಲ್ಲಿ so a thought is the first coordinate, action, habit, character and ultimately our destiny. ಇಲ್ಲಿ ನೆನಪಿಟ್ಕೊಳ್ಳಿ, ನಿಮ್ಮ ಆಲೋಚನೆಯಂತೆಯೇ ನಿಮ್ಮ ಕ್ರಿಯೆ, ನಿಮ್ಮ ಕ್ರಿಯೆಯಂತೆಯೇ ನಿಮ್ಮ ಹವ್ಯಾಸ, ನಿಮ್ಮ ಹವ್ಯಾಸದಂತೆಯೇ ನಿಮ್ಮ ಚಾರಿತ್ರ್ಯ, ನಿಮ್ಮ ಚಾರಿತ್ರ್ಯದಂತೆಯೇ ನಿಮ್ಮ ಭವಿಷ್ಯ. ಉಲ್ಟಾ ಬರ್ತೀರಾ, ರಿವರ್ಸಲ್ ಬರ್ತೀರಾ? ನೀವು ನಾಳೆ ಚೆನ್ನಾಗಿರ್ಬೇಕಾ? ಅದಕ್ಕೆ 100% ನಿಮ್ಮ ಚಾರಿತ್ರ್ಯವೇ ಅಡಿಪಾಯ. ವಾಟ್ ಈಸ್ ಕ್ಯಾರೆಕ್ಟರ್? ಇಟ್ ಈಸ್ ನಾಟ್ ಮೇರ್ ಗೆಟಿಂಗ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಆನ್ ಇನ್ ಪೇಪರ್ ಫ್ರಮ್ ಯುವರ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇರೋರ ಹತ್ರ ಕ್ಯಾರೆಕ್ಟರ್ ಇದೆ ಅಂತ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಟ್ಕೊಳ್ಳೋದು ಬೇರೆ, ಕ್ಯಾರೆಕ್ಟರ್ ಬೇರೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಟ್ಕೊಂಡು ಮರ್ಯಾದಸ್ಥ ಮಾಸ್ ಕಾಪಿಗೆ ಹೋಗಲ್ಲ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇರುವಂತ ಮರ್ಯಾದಸ್ಥ ಎಲ್ಲೂ ನಕಲಿ ಎಂಫಿಲ್ PhDಗಳಿಗೆ ಹೋಗಲ್ಲ. ಮಾರಾಟಕ್ಕಿದೆ, ಹೋಗಲ್ಲ ಅವನು, ಮರ್ಯಾದೆ ಹೋಗ್ತಾನೆ. ಇಟ್ ಈಸ್ ಮೋರ್ ಆನರಬಲ್ ಟು ಅಕ್ಸೆಪ್ಟ್ ದಿ ಡಿಫೀಟ್ ಇನ್ ದಿ ರೈಟ್ ಪಾತ್ ದಾನ್ ಟ್ರೈಂಗ್ ಫಾರ್ ಸಕ್ಸಸ್ ಥ್ರೂ ರಾಂಗ್ ಮೀನ್ಸ್. ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲ್ತೇನೆ, ಇದೊಬ್ಬ ಮ್ಯಾನ್ ಆಫ್ ಕ್ಯಾರೆಕ್ಟರ್ನ ನಿಜವಾದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ. ಇದನ್ನು ಯೋಚನೆ ಮಾಡಿ, ದಯವಿಟ್ಟು ಇದನ್ನು ಯೋಚನೆ ಮಾಡಿ. ನೀವು ಏನಿದ್ರ ಅರ್ಥ? ಯಾವ ಹಿನ್ನೆಲೆಯಲ್ಲಿ ನೀವು ಇದನ್ನು ಜಸ್ಟಿಫಿಕೇಶನ್ ಮಾಡ್ಕೊಳ್ತೀರ? ಇಟ್ ಈಸ್ ಮೋರ್ ಆನರಬಲ್ ಟು ಅಕ್ಸೆಪ್ಟ್ ದಿ ಡಿಫೀಟ್ ಇನ್ ದಿ ರೈಟ್ ಪಾತ್. ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲ್ತೇನೆ, ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲ್ತೇನೆ. ಯಾಕೆ? ಅನ್ಯಾಯದ ಗೆಲುವಲ್ಲ, ನ್ಯಾಯದ ಸೋಲಲ್ಲ. ಅನ್ಯಾಯದ ಒಂದು ಗೆಲುವು ನನ್ನ ಜೀವನವನ್ನೆಲ್ಲ ಅನ್ಯಾಯ ಮಾಡಿಬಿಡುತ್ತೆ. ನ್ಯಾಯದ ಒಂದು ಸೋಲು ನನಗೆ ನ್ಯಾಯದ ಗೆಲುವಿಗೆ ಬಾಗಿಲು ತೆಗೆಯುತ್ತೆ. ಎಲ್ಲಿ ನಾನು ಸೋತೆ, ಯಾಕೆ ಸೋತೆ, ರೀಸನ್ಸ್ ಏನು? ಸಿಲ್ಲಿ ರೀಸನ್ಸಾ, ಜೆನ್ಯುಯಿನ್ ರೀಸನ್ಸಾ? ಎಲ್ಲಿ ತಿದ್ದುಕೊಳ್ಬೇಕು? ನನ್ನನ್ನು ನಾನು ತಿದ್ದುಕೊಳ್ಬೇಕಲ್ಲ. ನನ್ನನ್ನು ನಾನು ತಿದ್ದುಕೊಳ್ಳೋದ್ರಿಂದಲೇ ನನ್ನ ಜೀವನದ ಯಶೋಗಾಥೆಯ ಪುಟ ಓಪನ್ ಆಗೋದು. ನನ್ನನ್ನು ನಾನು ತಿದ್ದುಕೊಳ್ಳದೆ ಇದ್ರೆ ಬೇರೆಯವ್ರನ್ನ ತಿದ್ದುವ ನೈತಿಕತೆ ಆದರೂ ನನಗೇನಿರುತ್ತೆ? ಇದು ಆತ್ಮ ವಿಶ್ಲೇಷಣೆಗೆ ದಾರಿ ಮಾಡಿಕೊಡುತ್ತೆ. ಇದನ್ನ ವಿವೇಕಾನಂದ ನಮ್ಮ ಮುಂದೆ ಇಟ್ಟರು. ಅದರಿಂದ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ನೀವೇನು ಆಲೋಚನೆ ಮಾಡ್ತೀರೋ ನಿಮ್ಮ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ನಿಮ್ಮ ಕಣ್ಣು ಮುಂದೆ ಚಲನಚಿತ್ರ ನಟಿಯರಿದ್ದಾರೆ. ನಿಮಗೆ ಬಹಳಷ್ಟು ರೀತಿಯಲ್ಲಿ ನಿಮ್ಮ ನೋಟ್ಸ್ಗಳ ಬೈಂಡಿಂಗು, ನಿಮ್ಮ ಹಾಸ್ಟೆಲ್ಗಳ ಗೋಡೆಗಳಲ್ಲಿ ರಾರಾಜಿಸುವವರು, ಅವ್ರ ಬಗ್ಗೆ ನಿಮಗೆ ಗೌರವ ಇದೆಯಾ? ಸಂತೋಷ. ಆದರೆ ನನ್ನ ಇಮ್ಮಿಡಿಯೇಟ್ ಕ್ವಶನ್ ಇಷ್ಟೇ, ನಿಮ್ಮ ನಟಿಯರಲ್ಲಿ ಅಕಾಡೆಮಿಕ್ ಎಜುಕೇಶನ್ ಅಲ್ಲಿ ಎಷ್ಟು ಜನ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ? ಎಷ್ಟು ಜನ ತಮ್ಮ ಯೂನಿವರ್ಸಿಟಿಯಲ್ಲಿ ಹೆಸರು ಮಾಡಿದ್ದಾರೆ? ಎಷ್ಟು ಜನ ನಿಮ್ಮ ಓದಿನ ವಿಷಯದಲ್ಲಿ ಏಕಾಗ್ರತೆಯನ್ನು ವಿಶೇಷವಾಗಿ ಆಕ್ಸಲರೇಟ್ ಮಾಡತಕ್ಕಂಥ ಪರ್ಸನಾಲಿಟೀಸ್ ಇದೆ? ಇಲ್ಲಿ ನಿಮ್ಮ ಚಾಯ್ಸ್ ರಾಂಗ್ ಆಗುತ್ತೆ. ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿಸಿಕೊಂಡಿದ್ದು, ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ವಿದ್ಯಾವಂತ ಮಾದರಿಯಾಗುತ್ತಾನೆ, ವಿದ್ಯಾರ್ಥಿಗಳಿಗೆ ಶೀಲವಂತ ಮಾದರಿಯಾಗುತ್ತಾನೆ, ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವದ ಶ್ರೀಮಂತಿಕೆ ಉಳ್ಳವನು ಮಾದರಿಯಾಗುತ್ತಾನೆ, ವಿದ್ಯಾರ್ಥಿಗಳಿಗೆ ದೇವರಂತೆ ಬದುಕುವ ಶಿಕ್ಷಕ ಮಾದರಿಯಾಗುತ್ತಾನೆ, ವಿದ್ಯಾವಂತರಿಗೆ ಆ ಮಹಾತ್ಮರ ಜೀವನವನ್ನು ಹಿಡಿದಿಟ್ಟ ಶ್ರೇಷ್ಠ ಗ್ರಂಥಗಳು ಮಾದರಿಯಾಗುತ್ತೆ. ಕುವೆಂಪು ಅವರು ಒಂದು ಕಡೆ ಬರೀತಾರೆ, ವಿವೇಕಾನಂದರ ಜೀವನವನ್ನು ಓದದೇ ಇರುವ ಭಾರತೀಯ ವಿದ್ಯಾರ್ಥಿಯ ಶಿಕ್ಷಣ ನನ್ನ ದೃಷ್ಟಿಯಲ್ಲಿ ಅಪರಿಪೂರ್ಣ. ಕುವೆಂಪು ಅವರು ಮಾತು. ಆ ನಿಟ್ಟಿನಲ್ಲಿ ಮಕ್ಕಳೇ, ನಿಮ್ಮ ಆಲೋಚನೆಗಳಂತೆ ನಿಮ್ಮ ಕೆಲಸ, ನಿಮ್ಮ ಕೆಲಸದಂತೆ ನಿಮ್ಮ ಹ್ಯಾಬಿಟ್ ಅಂದ್ರೆ HABIT, ಪೆಕ್ಯುಲಿಯರ್ ವರ್ಡ್ ಅದು. ಯು ರಿಮೂವ್ H, you are left with A bit. You remove A, you are left with bit. You remove B, you are left with it. ಅಂದ್ರೆ ಹವ್ಯಾಸಗಳು ಪ್ರಾರಂಭದಲ್ಲಿ ಜೇಡರ ಬಲೆ ಅಂತ ಕಂಡರು, ಕಾಲಕ್ರಮದಲ್ಲಿ ಕಬ್ಬಿಣದ ಸರಪಳಿ. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಎಚ್ಚರಿಕೆಯಿಂದ ಇರಲಿ. ನೀವು ಬೇರೆಯವರಿಂದ ಕೆಟ್ಟವು, ಅವರಿಂದ ಕೆಟ್ಟೆ, ಇವ್ರ ಆಂಟಿ ಇನ್ಫ್ಲೂಯೆನ್ಸ್ ಇಂದ ಕೆಟ್ಟೆ, ಅವ್ರು ನನ್ನನ್ನು ಹಾಳು ಮಾಡಿದ್ರು. ನೋ,
your answer are not justified. It will not be seriously considered. ಯಾಕೆ ಅಂತಂದ್ರೆ ಮ್ಯಾನ್ ಇಸ್ ದಿ ಮೇಕರ್ ಆಫ್ ಹಿಸ್ ಓನ್ ಡೆಸ್ಟಿನಿ. ಅನಾದಿ ಕಾಲದಿಂದ ಜಗತ್ತು ಇದನ್ನು ಒಪ್ಕೊಂಡ್ಬಿಟ್ಟಿದೆ. ನಿನ್ನ ಏಳಿಗೆಯ ಶಿಲ್ಪಿ ನೀನೇ. ಒಂದು ಏಜ್ ಆದ ಮೇಲೆ ನಿನ್ನ ವ್ಯಕ್ತಿತ್ವವನ್ನು ಕಾಪಾಡ್ಕೊಳ್ಬೇಕಾದ ಜವಾಬ್ದಾರಿ ನಿನ್ನದೇ. ನೀನು ಕಾಪಾಡ್ಕೊಳ್ಳಿಲ್ವಾ? ಯು ಹ್ಯಾವ್ ಓನ್ಲಿ ಟೂ ಆಪ್ಷನ್ಸ್, a choice between these two. Either you have to identify yourself in the midst of mass or in the midst of class. ಕ್ಲಾಸ್ ಅಂದ್ರೇನು? ಜೇನುನೊಣ. ಮಾಸ್ ಅಂದ್ರೇನು? ತಿಪ್ಪೇನೊಣ. ಮಾಸ್ ಅಂದ್ರೇನು? ನನಗೆಲ್ಲ ಆಸೆ ಇದೆ, ಅದು ಕಷ್ಟಪಟ್ಟು ಸಂಪಾದಿಸ್ಕೊಳ್ಳೋ ಮನಸ್ಸಿಲ್ಲ. ಅಲ್ಲಿ ಕಿತ್ಕೊಳ್ತೀನಿ, ಇಲ್ಲಿ ಕಿತ್ಕೊಳ್ತೀನಿ, ಎಲ್ಲೆಲ್ಲೂ ಕಿತ್ಕೊಳ್ತೀನಿ. ಯಾಕೆ? ಚಿಕ್ಕ ವಯಸ್ಸಿನಲ್ಲಿ ನಾನು ಮಗುವಾಗಿದ್ದಾಗ ನಮ್ಮಮ್ಮ ಹೇಳಿದ್ರು, ಕೈಗೆ ಸಿಕ್ಕಿದ್ದೆಲ್ಲ ಬಾಯಿಗೆ ಇಟ್ಕೊಳ್ತಿದ್ದಂತೆ. ಈಗ ದೊಡ್ಡವನಾದ್ಮೇಲೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ, ಕೈಗೆ ಸಿಕ್ಕಿದ್ದೆಲ್ಲ ಜೇಬು ಇಟ್ಕೊಳ್ತೀನಿ. ಇದಾ ಫಿಲಾಸಫಿ? ಇದು ಫಿಲಾಸಫಿ? ಕ್ಲಾಸ್ ಏನು ಹೇಳುತ್ತೆ? when death is so certain, why can't you die for a great cause? Live for the cause. Even if you die in the midst, even if you die on the way, you are not a failure, because failure is not end of life. At the same time, success is not the final success in life. ಮಕ್ಕಳೇ, ಈ ಮಾತುಗಳು ನಿಮ್ಮ ರಕ್ತ ಕುದಿಸ್ಬೇಕು. ಈ ಮಾತುಗಳು ನಿಮಗೆ ನಿದ್ರೆಗೆಡಿಸ್ಬೇಕು. ಈ ಮಾತುಗಳು ಇದನ್ನು ದಯವಿಟ್ಟು ಪರಿಗಣಿಸಿ, ಇದನ್ನು ಸೀರಿಯಸ್ ಆಗಿ ತೆಗೆದುಕೊಡಿ. ಥಾಮಸ್ ಮಸ್ಟರ್, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಚಾಂಪಿಯನ್. ಅದ್ಭುತವಾದ ಕಥೆ ಒಂದು. ಅವನು ವರ್ಲ್ಡ್ ಚಾಂಪಿಯನ್ ಆದ. ಇನ್ನು 3-4 ನಿಮಿಷದಲ್ಲಿ ನನ್ನ ಮಾತು ಮುಗಿಯುತ್ತೆ. ವರ್ಲ್ಡ್ ಚಾಂಪಿಯನ್ ಆದ ಅವನು ಮಾರಣಾಂತಿಕವಾಗಿ ಒಂದು ಅಪಘಾತದಲ್ಲಿ ಗಾಯಗೊಂಡ. ಸತ್ತೇ ಹೋಗ್ಬೇಕಾಗಿತ್ತು, ಅಪ್ಪಿ ಬದುಕದ. ವಿಶ್ವವಿಖ್ಯಾತ ಡಾಕ್ಟರ್ಸ್ ಅವನಿಗೆ ಸರ್ಜರಿ ಮಾಡಿದ್ರು. ICU-ನಲ್ಲಿ ಅವನು ಮಲಗಿಸಿದ್ದಾರೆ. ಸರ್ಜರಿ ಆದ್ಮೇಲೆ ವರ್ಲ್ಡ್ ರಿನೌಂಡ್ ಡಾಕ್ಟರ್ಸ್ ಕಾನ್ವರ್ಸ್ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇನ್ ದಿ ಕೇಸ್ ಆಫ್ ಥಾಮಸ್ ಮಸ್ಟರ್. ಅವನು ಮುಂದೆ ಆಟ ಆಡೋದು ಇರಲಿ, ನೆಟ್ಟಿಗೆ ನಿಂತ್ಕೊಳ್ಳೋದು ಕಷ್ಟ. ಥಾಮಸ್ ಮಸ್ಟರ್ ವಾಸ್ ಸ್ಟಿಲ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಅನೆಸ್ಥೀಶಿಯಾ. ಪಾಪ ಅವನಿಗೆ ಕೇಳಿಸ್ತಾ ಇದೆ, ಮಾತಾಡೋಕ್ಕಾಗ್ತಾ ಇಲ್ಲ, ಕೇಳಿಸ್ಕೊಳ್ತಾ ಇದ್ದಾನೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಅವನಿಗೆ ಆಟ ಆಡೋದಿರಲಿ, ಮುಂದೆ ನಡೆಯೋದು ಕಷ್ಟ. ಕೇಳಿಸ್ಕೊಂಡ. 2.5-3 ತಿಂಗಳು ಹಾಸ್ಪಿಟಲಲ್ಲಿದ್ದ. ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ. ಕಣ್ಣೀರು ಹಾಕ್ದ. ನನ್ನ ಜೀವನ ಹಾಳಾಯ್ತಲ್ಲ, ನಾನು ವರ್ಲ್ಡ್ ಚಾಂಪಿಯನ್ ಆಗಿದ್ದವನು ಹಾಸಿಗೆ ಹಿಡಿದ್ನಲ್ಲ. ಏನೋ ಅವನ ಆ ರೋದನ ತಂದೆ ತಾಯಿ ಎಲ್ಲರೂ ಸಮಾಧಾನ ಮಾಡಿದ್ರು. ನಿನ್ನ ಹಣೆ ಬರಹ ಇಷ್ಟೇ ಅನ್ಸುತ್ತಪ್ಪ, ಈ ಜನ್ಮದಲ್ಲಿ ನಿನ್ನ ಆಡಕ್ಕಿದ್ದಿದ್ದು ಇಷ್ಟೇ ಅನ್ಸುತ್ತೆ, ಲಾಯಕು, ಇನ್ನು ತಲೆ ಕೆಡಿಸ್ಕೋಬೇಡ. ಪೀಸ್ಫುಲ್ ಆಗಿ ಆ ಓಲ್ಡ್ ಮೆಮರೀಸ್ನ ಮತ್ತೆ ನೆನಪು ಮಾಡ್ಕೊಂಡು ಖುಷಿಯಾಗಿರೋದು ಕಲ್ತ್ಕೋ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದ್ರು. ಆದ್ರೆ ಅವನು ಒಪ್ಪೋರು ಸರಿ ಇಲ್ಲ, ರೆಡಿ ಇಲ್ಲ. ಅವನು ಯೋಚನೆ ಮಾಡ್ದ. 6 ತಿಂಗಳಾದ್ಮೇಲೆ ಅವನ ಕಾಲಿನಲ್ಲಿ ಸ್ವಲ್ಪ ಸಂಚಲನ ಶುರುವಾಯಿತು. ನಿಧಾನಕ್ಕೆ ನಿಂತ್ಕೊಂಡ. ವಾಕರ್ ಉಪಯೋಗಿಸ್ಕೊಂಡು 2 ತಿಂಗಳು ಓಡಾಡ್ದ. ಗೋಡೆ ಹಿಡ್ಕೊಂಡು ಓಡಕ್ಕೆ ಶುರು ಮಾಡ್ದ. ವಿತಿನ್ 2 years ಮತ್ತೆ ಲಾಂಗ್ ಟೆನ್ನಿಸ್ ಫೀಲ್ಡಿಗೆ ಬಂದ್ಬಿಟ್ಟ. ನಿಧಾನವಾಗಿ ಆಡ್ತಾ ಹೊರಟ. ಚೆನ್ನಾಗಿ ಆಡ್ದ. ಇನ್ another 4 years he represented Australia again in the international championship. After 6 years after the severe accident, he again won the world trophy. ಮೀಡಿಯಾದವರು ಬಂದರು. ನಿಮ್ಮ ಯಶಸ್ಸನ್ನು ಕೊಂಡು ಜಗತ್ತು ದಿಗ್ಭ್ರಮೆಗೊಂಡಿದೆ. ಕ್ರೀಡಾಪಟುಗಳಿಗೆ ನಿಮ್ಮ ಸಂದೇಶ ಏನೋ ಅಂತ ಮೈಕ್ ಹೇಳಿದರು. ಅವನು ಹೇಳಿದ, ನನ್ನ ಸಂದೇಶ ಕ್ರೀಡಾಪಟುಗಳಿಗೆಲ್ಲ, ಮೊದಲು ಡಾಕ್ಟರ್ಗಳಿಗೆ ಅಂದ. ಏನು ಹೇಳೋಕೆ ಬಯಸ್ತೀರಿ? ಅದು ನಿಮ್ಮ ಫೀಲ್ಡ್ ಅಲ್ವಲ್ಲ? ಇಲ್ಲ ನನ್ನ ಫೀಲ್ಡೇ ಇದು. ಮೊದಲನೇದು ಡಾಕ್ಟರ್ಗಳಿಗೆ ನನ್ನ ಸಂದೇಶ ಬರ್ಕೊಡಿ ಕರೆಕ್ಟಾಗಿ ಅಂದ ಅವನು. ಪ್ರಶ್ನವ್ರನ್ನ ಎಲ್ಲರೂ ರೆಡಿ ಆಗಿತ್ತು ಪಾಪ. ಅವನು ಹೇಳ್ದ, ನಾನು ICU-ನಲ್ಲಿ ಮಲಗಿದ್ದಾಗ ನಾನು ಆಟ ಆಡೋದಿರಲಿ, ಮುಂದೆ ಜೀವನದಲ್ಲಿ ನಿಲ್ಲೋದು ಕಷ್ಟ ಅಂತ ಹೇಳಿದಿಲ್ಲ ಡಾಕ್ಟ್ರುಗಳು. ಆ ಮೆಡಿಕಲ್ ಸರ್ಟಿಫಿಕೇಟ್ನ ಇವತ್ತು ಡಸ್ಟ್ಬಿನ್ಗೆ ಎಸಿತಾ ಇದ್ದೀನಿ. ಐ ರಿಮೈನ್ ಗ್ರೇಟ್ಫುಲ್ ಟು ಗಾಡ್ ಫಾರ್ successfully disproving the medical certificates that were given to me when I was severely injured. ಏನ್ರಿ ಇದು?
ಜಗದ್ವಿಖ್ಯಾತ ಡಾಕ್ಟರ್ ಕೊಟ್ಟರು ಮೆಡಿಕಲ್ ಸರ್ಟಿಫಿಕೇಟ್ ನೋಡಿ ನಿಮ್ಮ ಮುಂದೆ ಡಸ್ಟ್ಬಿನ್ಗೆ ಹಾಕ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅವನ ಆತ್ಮವಿಶ್ವಾಸ ಎಂಥದ್ರಿ ಅದು. ಎರಡನೇ ವಾಕ್ಯ ಹೇಳ್ತಾನೆ ಅವನು, ಕನ್ವಿಕ್ಷನ್, ಕಮಿಟ್ಮೆಂಟ್, ಹಾರ್ಡ್ ವರ್ಕ್. ಈ ಮೂರು ಈ ಪ್ರಪಂಚದಲ್ಲಿ ನಮಗೆ ದೊರಕಿಸಿಕೊಡದೇ ಇರ್ತಕ್ಕಂಥದ್ದೇ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಬೇಕಾಗಿದೆ, ವೆರಿ ಹಾರ್ಡ್ ಟು ಫೈಂಡ್. ಈ ಶಬ್ದ ಬಳಸ್ತಾನ ಅವನು. ಆಲ್ ದೀಸ್ ತ್ರೀ ಥಿಂಗ್ಸ್ ಮಸ್ಟ್ ಗೆಟ್ ಅಮಾಲ್ಗಮೇಟೆಡ್ ವಿತ್ ಅನದರ್ ಬ್ಯೂಟಿಫುಲ್, ವೆರಿ ಹಾರ್ಡ್ ಟು ಫೈಂಡ್ ಅಲಾಯ್ ಕಾಲ್ಡ್ ಗಟ್ಸ್ ಅಂತ. ನೀವೆಲ್ಲ ಶಬ್ದ ಬಳಸಿರ್ತೀವಿ, ಗಟ್ಸ್ ಇದೆಯಾ? ಅವನೇನು ಹೇಳ್ತಿದ್ದಾನೆ? ಗಟ್ಸ್ ಅಂತ. ಉಪಯೋಗಿಸೋದು ಸುಲಭ, ಹುಡುಕಬೇಕು ಇದೆಯೋ ಅಂತ ಒಳಗೆ. ಗಟ್ಸ್ ಅಂದ್ರೆ ಅಷ್ಟು ಸುಲಭ ಅಲ್ಲ. ಯಾರಿಗೆ ಗಟ್ಸ್ ಇದೆ? ಪ್ರಯತ್ನಶೀಲನಿಗೆ ಗಟ್ಸ್ ಇದೆ. ಯಾರಿಗೆ ನಿಜವಾದ ಗಟ್ಸ್ ಇದೆ? ಐನ್ಸ್ಟೈನ್. ಈಗ ನಮ್ಗೆ ಒಂದು ಸಹಾಯಕ ಬರ್ತಾನೆ ಒಂದು ಮಾತು, ವೈಯಕ್ತಿಕತೆಗಿಂತ ಹಿರಿದಾದ ಆಯಾಮದಲ್ಲಿ ಬದುಕೋದಕ್ಕೆ ಪ್ರಯತ್ನ ಪಟ್ಟವನು ಮಹಾತ್ಮ. He who can dream his life beyond his self. ವೈಯಕ್ತಿಕತೆಗಿಂತ ಹಿರಿದಾದ ಆಯಾಮದಲ್ಲಿ ನನ್ನ ಬದುಕನ್ನು ನಾನು ಗುರುತಿಸ್ಕೊಳ್ಳೋ ಪ್ರಯತ್ನ ಪಟ್ಟರೆ ನಾನು ಗ್ರೇಟ್ ಆಗ್ತೇನೆ. ಆವಾಗ ಅವನು ಹೇಳ್ದ, ಫಾರ್ ದಿಸ್ ಮ್ಯಾನ್ ಮಸ್ಟ್ ಅಂಡರ್ಗೋ ಎ ಬ್ಯೂಟಿಫುಲ್ ಎಕ್ಸ್ಪೋಷರ್ ಆಫ್ ದಿ ಫಿಲಾಸಫಿ ಆಫ್ ಸೇವಾ ಅಂಡ್ ಸ್ಪಿರಿಚುಯಾಲಿಟಿ. ಮೂರನೇ ವಾಕ್ಯ ಹೇಳ್ತಾನೆ ಐನ್ಸ್ಟೀನು, ಸೈನ್ಸ್ ಕ್ಯಾನ್ ಡಿನೇಚರ್ ಪ್ಲುಟೋನಿಯಂ ಬಟ್ ನಾಟ್ ದಿ ವಿಕೆಡ್ನೆಸ್ ಆಫ್ ಹ್ಯೂಮನ್ ಹಾರ್ಟ್. ನಾಲ್ಕನೇ ವಾಕ್ಯ ಹೇಳ್ತಾನೆ, ಮೋರ್ ದ್ಯಾನ್ ಎ ಲೈಫ್ ಆಫ್ ಸಕ್ಸಸ್ ಐ ರೆಸ್ಪೆಕ್ಟ್ ಎ ಲೈಫ್ ಆಫ್ ವ್ಯಾಲ್ಯೂಸ್. ಐದನೇ ವಾಕ್ಯ ಅಮೆರಿಕದ ಒಂದು ಯೂನಿವರ್ಸಿಟಿಯ ಕಾನ್ವೊಕೇಶನ್ ಅಲ್ಲಿ ಹೇಳ್ತಾನೆ. ಕಾನ್ವೊಕೇಶನ್ ಅಲ್ಲಿ ಹೇಳಿದಂತ ಮಾತು ಏನ್ ಹೇಳ್ತಾನೆ ಅವನು? ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು. ಇನ್ ಮೈ ವ್ಯೂ, so called educated without wisdom, in my view, so called educated without wisdom, in no way he is superior to a well trained dog. ನನ್ನ ದೃಷ್ಟಿಯಲ್ಲಿ ಕೇವಲ ಅಕ್ಷರಸ್ಥ ಪದವೀಧರನು ತರಬೇತಿ ಹೊಂದಿದಂತಹ ನಾಯಿಗಿಂತಲೂ ಹೆಚ್ಚಲ್ಲ. ಅವನಲ್ಲಿ ಪ್ರಜ್ಞಾವಂತಿಕೆ ಇಲ್ಲದೇ ಇದ್ರೆ, ಅವನಿಗೆ ಸರಿತಪ್ಪುಗಳ ನಡುವೆ ವಿಶ್ಲೇಷಣೆ ಮಾಡೋ ನೈತಿಕ ತಾಕತ್ತಿಲ್ಲದೆ ಇದ್ರೆ, ಅವನು ತರಬೇತಿ ಹೊಂದಿದ ನಾಯಿಗಿಂತಲೂ ಹೆಚ್ಚಲ್ಲ. ಐನ್ಸ್ಟೀನ್ಗಿಂತಲೂ 40 ವರ್ಷ ಮೊದಲು ವಿವೇಕಾನಂದರು ಇದನ್ನೇ ಒಂದು ಅದ್ಭುತವಾದ ಮಾತನ್ನು ಹೇಳಿದ್ರು, ಎಜುಕೇಶನ್ ಈಸ್ ನಾಟ್ ಅನಿಮಲ್ ಟ್ರೈನಿಂಗ್ ಬಟ್ ಇಟ್ ಈಸ್ ಹ್ಯೂಮನ್ ಅವೇಕನಿಂಗ್. ಹ್ಯೂಮನ್ ಅವೇಕನಿಂಗ್ಗಾಗಿ ಸೇವಾ. ಮೈಸೂರು ಮಹಾರಾಜರಿಗೆ ಇವತ್ತು ನಾನು ಕಾರ್ಯಕ್ರಮಕ್ಕೆ ಬಂದಾಗ ಮಕ್ಕಳು ಹಾಡ್ತಾ ಇದ್ರು, ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು, ಬಹಳ ಸಂತೋಷ ಆಯ್ತು ನನಗೆ. ಮೈಸೂರಿಗೆ ಬಂದಿದ್ದು ಸಾರ್ಥಕ ಆಯ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಒಂದು ಹಾಡು ಹಾಡ್ತಾ ಇದ್ರು, ಅದ್ಭುತವಾಗಿ ಹಾಡ್ತಾ ಇದ್ರು. ತಾರಾ ಬೇಂದ್ರೆ ಅವರ ಇಳಿದು ಬಾ ಮಕ್ಕಳು ಹಾಡ್ತಾ ಇದ್ರು, ಎಲ್ಲಿ ಹೋದ್ರು ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ಹಾಡಿದ್ರಪ್ಪ. ಹ್ಯಾಂಡ್ಸ್ ಆಫ್ ಟು ಯು. ನಿಜವಾಗ್ಲೂ ಬಹಳ ಖುಷಿ ಆಯಿತು. ಬಾಗಿಲಲ್ಲಿ 50ನೇ ವರ್ಷದ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಮಕ್ಕಳು. ಒಂದು ಸ್ಟ್ರೈಟ್ ಲೈನ್ ಕರೆಕ್ಟಾಗಿ ಎಳೆಯೋಕ್ಕಾಗಲ್ಲ, ಅನಾಲಿಟಿಕಲ್ ಜಾಮೆಟ್ರಿನಲ್ಲಿ ರಂಗೋಲಿ ಎಷ್ಟು ಪರ್ಫೆಕ್ಟ್ ಆಗಿ ಹಾಕಿದ್ದಾರೆ. ನಿಜ, ದಟ್ ಸ್ಪೀಕ್ಸ್ ಅಬೌಟ್ ಯುವರ್ ಕಾನ್ಸಂಟ್ರೇಷನ್. ಇದನ್ನ ನಾನು ಹೇಳಕ್ ಹೊರಟದ್ದೇನು, ವಿವೇಕಾನಂದರು ಮೈಸೂರು ಮಹಾರಾಜರಿಗೆ ಒಂದು ಪತ್ರ ಬರೀತಾರೆ. ಚಾಮರಾಜೇಂದ್ರ ಒಡೆಯರ್ ದಿ ಫೋರ್ತ್, 1894. Swami Vivekananda wrote this from America, Chicago. Beautiful letter, a historical letter. ಈ ಲೆಟರ್ನ ಪ್ರಭಾವ ಮೈಸೂರು ರಾಜರ ಮೇಲೆ ಆಯಿತು. ಇದನ್ನ 1960ರಲ್ಲಿ ಜವಾಹರ್ಲಾಲ್ ನೆಹರು ಅವ್ರ ಜೊತೆ ರಾಮಕೃಷ್ಣ ವಿದ್ಯಾಶಾಲಾದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇನಾಗ್ರೇಷನ್ ಬಂದಾಗ ದ ದೆನ್ ಗವರ್ನರ್ ಜಯಚಾಮರಾಜ ಒಡೆಯರ್ ಇದ್ರ ಬಗ್ಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ವಿವೇಕಾನಂದರು ಮೈಸೂರಿನಲ್ಲಿ ಕಾಲಿಟ್ಟ ಮೇಲೆ ಈ ಒಡೆಯರ್ ವಂಶಸ್ಥರ ಆಡಳಿತದಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆ ಆಯಿತು. ಮಹಾತ್ಮ ಗಾಂಧಿ ನಮ್ಮ ಕಾರ್ಯ ಪ್ರಣಾಳಿಕೆಗಳನ್ನು ಕಾರ್ಯಶೀಲತೆಯನ್ನು ಕಂಡು ನನ್ನ ಹಿರಿಯರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ಕಲಿಯುಗದ ಜನಕ ಮಹಾರಾಜ ರಾಜರ್ಷಿ ಅಂತ ಕರೆದು ಅಂತೇಳಿ ಜವಾಹರ್ಲಾಲ್ ನೆಹರು ಅವರು ಮಾಡಿರ್ತಕ್ಕಂಥ ಉಪನ್ಯಾಸದ ಪ್ರತಿ ರಾಮಕೃಷ್ಣಾಶ್ರಮ ಮೈಸೂರಿನಲ್ಲಿದೆ. ಇದನ್ನು ಗಮನದಲ್ಲಿಟ್ಕೊಂಡು ಹೇಳ್ತಾ ಇದ್ದೇನೆ, ಮೈ ಡಿಯರ್ ಮಹಾರಾಜ,
life is short. Vanities of the world are transient, but they alone live who live for others. Rest are more dead than alive. ಜೀವನ ಅಶಾಶ್ವತ, ಸುಖ ಭೋಗಗಳು ಅತ್ಯಂತ ಕ್ಷಣಿಕ. ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ. ಉಳಿದವರು ಬದುಕಿದ್ದರು ಸತ್ತಂತೆ. ಈ ಮಾತಿನಿಂದ ಮಹಾರಾಜ ಪ್ರಭಾವಿತನಾದ ಕೊಳ್ಳೇಗಾಲ, ಚಾಮರಾಜನಗರ, ರಾವಂದೂರು ಈ ಭಾಗಗಳಲ್ಲಿ ಹರಿಜನರ ಮಕ್ಕಳಿಗಾಗಿ ಶಾಲೆಗಳನ್ನು ತೆರೆದ. ವಿದ್ಯಾರ್ಥಿ ನಿಲಯಗಳು ಪ್ರಾರಂಭವಾದವು. ಮೈಸೂರಿನ ಕೊಳಗೇರಿಗಳಲ್ಲಿ ಅಂದು ಸಾಕಷ್ಟು ಸಮಾಜ ಸೇವೆಗಾಗಿ ವಿದ್ಯಾವಂತರನ್ನು ನಿಯೋಜಿಸಲಾಯಿತು. ವಿವೇಕಾನಂದರ ಈ ಮಾತಿನ ಮುಂದಿನ 30 ವರ್ಷಗಳಲ್ಲಿ ಮೈಸೂರು ಸಂಸ್ಥಾನ ಇಡೀ ಭಾರತದಲ್ಲಿ ಹೆಸರು ಮಾಡಿತು. ಅವತ್ತು ಮಹಾತ್ಮ ಗಾಂಧಿ ಹೇಳ್ತಾರೆ, ನನ್ನ ದೃಷ್ಟಿಯಲ್ಲಿ ಮೈಸೂರಿನ ಮಹಾರಾಜ ಮತ್ತು ಬರೋಡಾದ ಗಾಯಕ್ವಾಡ್ ಇವರಿಬ್ಬರೂ ಕೂಡ ದೇವರು ಮೆಚ್ಚುವಂತಹ ಕೆಲಸ ಮಾಡಿದ್ರು ಅಂತ ಬರೀತಾರೆ. ಮಹಾತ್ಮ ಗಾಂಧಿ ಬರೀತಾರೆ ಇದನ್ನು. ನಿಮ್ಗೆ ಆಶ್ಚರ್ಯ ಆಗುತ್ತೆ. ವಿವೇಕಾನಂದರ ಪ್ರಭಾವದಿಂದ ಬರೋಡಾದ ಗಾಯಕ್ವಾಡ್ ಪ್ರಭಾವಿತರಾದರು. ಬರೋಡಾದ ಗಾಯಕ್ವಾಡ್ ವಿವೇಕಾನಂದ ಕಿವಿ ಮಾತು ಹೇಳ್ತಾರೆ, ದಲಿತರಿಗೆ, ಹರಿಜನರಿಗೆ, ಅಶಕ್ತರಿಗೆ ವಿದ್ಯಾಭ್ಯಾಸ ಕೊಡು ನೀನು ಚಕ್ರವರ್ತಿ. ನಿನ್ನ ಈ ಮಾಂಸದ ಶರೀರ ಹೋಗ್ಬಿಡುತ್ತೆ ಕಣೋ, ನಿನ್ನ ಕೀರ್ತಿ ಶರೀರ ಉಳಿಯುತ್ತೆ. ಆಶ್ಚರ್ಯ ಆಗುತ್ತೆ. ಅದೇ ಬರೋಡಾದ ಗಾಯಕ್ವಾಡ್ರೆ ಮುಂದೆ ಅಂಬೇಡ್ಕರ್ ಅಂತಕ್ಕಂಥ ದಲಿತ ಮಗುವನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೊರ ರಾಷ್ಟ್ರಗಳಿಗೂ ಕೂಡ ಕಳಿಸಿದ್ದು. ಅಂಬೇಡ್ಕರ್ಗೆ ವಿದ್ಯಾಭ್ಯಾಸ ಕೊಟ್ಟಿದ್ದು ಬರೋಡಾದ ರಾಜರು. ಆ ರಾಜರಿಗೆ ಪ್ರೇರಣೆ ಆದ್ದು ವಿವೇಕಾನಂದರು. ಈ ಸೀಕ್ವೆನ್ಸ್ ಅಲ್ಲಿ ಓದ್ಬೇಕು ನಾವು. ಈ ಸೀಕ್ವೆನ್ಸ್ ಅಲ್ಲಿ ಓದಿದಾಗ ನಮ್ಗೆ ಹಿಸ್ಟ್ರಿ ಅರ್ಥ ಆಗೋದು. ಹಿಸ್ಟ್ರಿ ಯಾರು ಬರ್ತಿದ್ನ ಏನೇನೋ ಹೇಳ್ಬಿಟ್ಟು ಜಗಳ ಇಡೋದಲ್ಲ. ಹರಿವಿಲಾಸ್ ಶಾರದಾ ಓದಿದ್ದೀರಾ? ಹಿಸ್ಟ್ರಿ ಶಾರದಾ ಆಕ್ಟ್ ಕಾನ್ಸ್ಟಿಟ್ಯೂಷನ್ ಓದಿದ್ದೀರಾ? ವಿವೇಕಾನಂದರಿಂದ ಹರಿವಿಲಾಸ್ ಶಾರದಾ ಮಂತ್ರದೀಕ್ಷೆ ಪಡ್ಕೊಂಡಿದ್ದ. ವಿವೇಕಾನಂದರ ಜೊತೆ ಮಾತನಾಡ್ತಾ ಇದ್ದಾಗ ಅವ್ರು ಹೇಳಿದ್ರು, 8-10 ವರ್ಷದ ಮಕ್ಕಳಿಗೆ ಹೆಣ್ಮಕ್ಳು ಮದುವೆ ಮಾಡ್ಬಿಡ್ತಾರೋ ಶಾರದಾ, ಆ ಮಕ್ಕಳ ಮದುವೆ ವಯಸ್ಸು ಕನಿಷ್ಠ 14 ವರ್ಷ ಆಗಬೇಕು, ಅವ್ರಿಗೂ ಸ್ವಲ್ಪ ಶಿಕ್ಷಣ ಕೊಡ್ರು. ಕಾನ್ಸ್ಟಿಟ್ಯೂಷನ್ ರೆಡಿ ಆಗ್ಬೇಕಾದ್ರೆ ಅಂಬೇಡ್ಕರ್ ಅವ್ರ ಜೊತೆ ಕೆಲಸ ಮಾಡಿದವರಲ್ಲಿ ಹರಿವಿಲಾಸ್ ಶಾರದಾ ಕೂಡ ಒಬ್ಬ. ಅವನು ಹೆಣ್ಣು ಮಕ್ಕಳ ವೈವಾಹಿಕ ಮಿತಿಯನ್ನ 14 ವರ್ಷಕ್ಕೆ ಏರಿಸಿದ. ಅವನು 50 ವರ್ಷದ ನಂತರ ಈ ಕೆಲಸ ಮಾಡ್ದ. ಆದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಆಗಿದ್ದು ಯುವಕನಾಗಿದ್ದ ಶಾರದಾ ಒಂದಿಗೆ ಆಗ ಕಾನೂನು ಓದ್ತಾ ಇದ್ದ ಹುಡುಗ ಅವನಿಗೆ ವಿವೇಕಾನಂದರು ಹೇಳಿದ್ರು, ನಮ್ಮ ಹೆಣ್ಮಕ್ಳು ಮಕ್ಕಳನ್ನು ಹೆರುವ ಯಂತ್ರಗಳಾಗ್ಬಿಟ್ಟಿದೆಯಲ್ಲೋ, ಅವ್ರಿಗೂ ಸ್ವಲ್ಪ ಎಜುಕೇಶನ್ ಕೊಡ್ರು. ಯಾವ ಸಮಾಜದಲ್ಲಿ ಹೆಣ್ಮಕ್ಳು ನೆಗ್ಲೆಕ್ಟ್ ಆಗಿದಾರೋ ಆ ದೇಶ ಮೇಲ್ಬರಕ್ಕೆ ಸಾಧ್ಯನೇ ಇಲ್ಲಪ್ಪ. ವಿವೇಕಾನಂದರ ಮಾತಲ್ಲಿ ಫಲಿಸ್ತು. ಒಬ್ಬ ವಿವೇಕಾನಂದರ ಮಾತಿನಿಂದ ಜಮ್ಶೆಡ್ಜಿ ಟಾಟಾ ಒಬ್ಬ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್ ಆಗಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಬೆಂಗಳೂರಿನಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು. ವಿವೇಕಾನಂದ ಇಸ್ ದಿ ಮೋಟಿವೇಶನ್ ಫಾರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್. ನಿವೇದಿತ ಮ್ಲೇಚ್ಛ ಮಹಿಳೆ, ಯುರೋಪಿನ ಮಹಿಳೆ, ಮಾರ್ಗರೆಟ್ ನೊಬೆಲ್ ವಿವೇಕಾನಂದರ ಪ್ರಭಾವಕ್ಕೆ ಬಂದು ಭಾರತದಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಟೊಂಕ ಕಟ್ಟಿ ನಿಂತಲು. ನೀವು ನೆನ್ಪಿಟ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ವಿವೇಕಾನಂದ ರವೀಂದ್ರನಾಥ ಟ್ಯಾಗೋರ್ ಮನೆಗೆ ಹೋಗಿ ಕೈ ಮುಗಿದ್ರು. ರವೀಂದ್ರರ ತಂಗಿಯನ್ನ ಕರೆದ್ರು, ನೀನ್ ಬಾ ನಮ್ಮ ಮಕ್ಕಳ ಎಜುಕೇಶನ್, ಹೆಣ್ಣು ಮಕ್ಕಳ ಎಜುಕೇಶನ್ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಬರಲಿಲ್ಲ. ಅವತ್ತು ಆ ಕುಟುಂಬದಿಂದ, ಮರ್ಯಾದಸ್ಥ ಕುಟುಂಬರು, ಶ್ರೀಮಂತ ಕುಟುಂಬದಿಂದ ಎಜುಕೇಟೆಡ್ ವಿಮೆನ್, ದೇ ಡಿಡ್ ನಾಟ್ ಕಮ್ ಫಾರ್ವರ್ಡ್ ಟು ಎಜುಕೇಟ್ ದಿ ವಿಮೆನ್ ಮಾಸ್ ಆಫ್ ದಿ ಕಂಟ್ರಿ. ಆಗ ವಿವೇಕಾನಂದರು ಯೋಚನೆ ಮಾಡ್ತಾರೆ, ಬಿಳಿ ಚರ್ಮದ ಮಾರ್ಗರೆಟ್ ನೊಬೆಲ್ಳನ್ನು ಕರ್ಕೊಂಡ್ ಬರ್ತಾರೆ, ಸಿಸ್ಟರ್ ನಿವೇದಿತ ಅಂತ ಹೆಸರಿಡ್ತಾರೆ. ವಿವೇಕಾನಂದರು ಸೇವಾ ತತ್ವವನ್ನು ನಿವೇದಿತೆ ಕೊಟ್ಟರು. ಸಾವಿರಾರು ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಂತು. ವಿವೇಕಾನಂದರ ಸೇವಾ ತತ್ವ ಜಮ್ಶೆಡ್ಜಿ ಟಾಟಾ ಕೊಟ್ಟರು. ಇಂಡಿಯಾದಲ್ಲಿ ರಿಸರ್ಚ್ ಶುರುವಾಯಿತು. ಕಡೆಯ ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸ್ವಾಮಿ ವಿವೇಕಾನಂದ ವಾಸ್ ಇನ್ ಅಮೆರಿಕಾ. ಆಫ್ಟರ್ ದಿ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್, ಹಿ ವಾಸ್ ದಿ ಮೋಸ್ಟ್ ಪಾಪ್ಯುಲರ್ ಮ್ಯಾನ್ ಆಫ್ ಅಮೆರಿಕಾ ಇನ್ ದೋಸ್ ಡೇಸ್. ಅಮೆರಿಕ ಪತ್ರಿಕೆಗಳು ಬರೆಯುತ್ತೆ, no doubt Columbus discovered American soil, but Vivekananda discovered American soul. ಈ ಮಾತುಗಳನ್ನು ಬರೆದು ವಿವೇಕಾನಂದರ ಹತ್ತಿರಕ್ಕೆ ಎಮ್ಮ ಕಾಲುವೆ ಅಂತಕ್ಕಂಥ ಆವತ್ತಿನ ಬಹಳ ಸಿನಿ ಆರ್ಟಿಸ್ಟ್, ಬಹಳ ದೊಡ್ಡ ನಟಿ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದವಳು. ವಿವೇಕಾನಂದರ ಪ್ರಭಾವದಿಂದ ಅವಳು ಸಾಯೋದನ್ನು ತಪ್ಪಿಸ್ಕೊಳ್ತಾಳೆ. ಅವಳು ನೈಜ ಜೀವನ ಮನಸ್ಪೂರ್ವಕವಾಗಿ ಶಾಂತಿಯಿಂದ ಮಾಡ್ತಾಳೆ. ಅವಳ ಫ್ರೆಂಡು ಜಾನ್ ಡಿ ರಾಕ್ಫೆಲ್ಲರ್ನ ಕರ್ಕೊಂಡು ಬರ್ತಾಳೆ ಅವಳು. ವಿವೇಕಾನಂದ ಮುಂದೆ ನಿಂತ್ಕೊಳ್ತಾನೆ ಅವನು, ಶ್ರೀಮಂತ. ವಿವೇಕಾನಂದರು ಹೇಳ್ತಾರೆ, ನಿನಗಿರೋ ಸಂಪತ್ತು ನಿಮ್ಮ ತಾತಂದಲ್ಲ, ದೇವ್ರ ಸಂಪತ್ತಿಗೆ ನೀನು ಟ್ರಸ್ಟಿ. ದೇವರು ತನ್ನ ಸಂಪತ್ತಿಗೆ ನಿನ್ನ ರೆಪ್ರೆಸೆಂಟೇಟಿವ್ ಮಾಡಿದ್ದಾನೆ. ನೀನು ಜನಕ್ಕೋಸ್ಕರ ಬದುಕೋದು ಕಲ್ತ್ಕೋ. ಸ್ವಲ್ಪ ನಿನ್ನ ಸ್ವಾರ್ಥದಲ್ಲಿ ಮುಳುಗಬೇಡ. ಸೇವೆ ಅಂದ್ರೆ ಏನ್ ಗೊತ್ತಾ?
ಭಾವುಕತೆ ಅಲ್ಲ, ಅದು ಜೀವನ ವಿಧಾನ ಅಂದರು. ಲಾಸ್ಟ್ ವೀಕ್ ಫ್ರೈಡೇ ವಿಜಯವಾಣಿಯಲ್ಲಿ ನಾನೊಂದು ಆರ್ಟಿಕಲ್ ಬರೆದಿದ್ದೀನಿ, ಓದಿ. 75ನೇ ಆರ್ಟಿಕಲ್ ಅದು ರಾಜ್ಯ ಮಟ್ಟದ ಶೀಟ್. 75th ಆರ್ಟಿಕಲ್ ಇನ್ ಲಾಸ್ಟ್ 37 months. ಅನ್ಇಂಟರಪ್ಟೆಡ್ ಸೇವೆ ಭಾವುಕತೆ ಅಲ್ಲ, ಅಯ್ಯೋ ಪಾಪ ಅಲ್ಲ. ಸೇವೆ ಅಂದ್ರೆ ಇಟ್ಸ್ ಮೈ ರೈಟ್. ಅವರು ಕಷ್ಟದಲ್ಲಿದ್ದಾರೆ, ಅವರು ಸಹಾಯ ಮಾಡಿದ್ರೆ ನನಗೆ ಪುಣ್ಯ ಬರುತ್ತದೆ, ಹಾಗಲ್ಲ ಅದು. ಅವನು ಕಷ್ಟ ಬಾರದಂತೆ ನೋಡ್ಕೊಳ್ತೀನಿ ನಾನು. ಅವನು ಕಷ್ಟದಲ್ಲಿದ್ದು ಅವನು ಕಷ್ಟದ ನೋವಾಗದಂತೆ ನಾನು ನೋಡ್ಕೊಂಡು, ದಟ್ ಈಸ್ ಮೈ ರೈಟ್, ದಟ್ ಈಸ್ ಮೈ ಹ್ಯಾಪಿನೆಸ್, ದಟ್ ಈಸ್ ಮೈ ವೇ ಆಫ್ ಸರ್ಚಿಂಗ್ ಫಾರ್ ಮೈ ಓನ್ ಹ್ಯಾಪಿನೆಸ್ ಅಂಡ್ ಅಕ್ವೈರಿಂಗ್ ಮೈ ಓನ್ ಹ್ಯಾಪಿನೆಸ್ ಇನ್ ಲೈಫ್. ಟು ಫುಲ್ಫಿಲ್ ಮೈ ಲೈಫ್, ದಿಸ್ ಇಸ್ ದಿ ವೇ. ಸೇವಾ ಇಸ್ ದ ವೇ. ರಾಕ್ ಫೆಲ್ಲರ್ನ ವಿವೇಕಾನಂದರು ಚೆನ್ನಾಗಿ ತಿದ್ದುತ್ತಾರೆ. ಎಂತೆಂತ ಮಾತು ಹೇಳ್ತಾರೆ ಗೊತ್ತಾ? ರಾಕ್ ಫೆಲ್ಲರ್, ನೀನು ಅಮೆರಿಕದ 5 ಜನ ಶ್ರೀಮಂತರಲ್ಲಿ ಒಬ್ಬ ಕಣ. ಅಮೆರಿಕದಲ್ಲಿ ನೋಡು ಎಷ್ಟು ಬಡತನ ಇದೆ. ಅಮೆರಿಕದ ಕಪ್ಪು ಮಕ್ಕಳಿಗೆ ಶಿಕ್ಷಣ ಇಲ್ವಲ್ಲೋ, ಚಿಕಾಗೋ ವಿಶ್ವವಿದ್ಯಾಲಯ ಬೆನ್ನುಮೂಳೆ ಮುರಿದು ಹೋಗ್ತಾ ಇದೆಯಲ್ಲೋ, ಅಮೆರಿಕದಲ್ಲಿ ಎಷ್ಟು ಸೇವಾ ಕಾರ್ಯ. ಭಾರತದ ಸನ್ಯಾಸಿ, ದಾಸ್ಯ ರಾಷ್ಟ್ರದ ಸನ್ಯಾಸಿ ವಿವೇಕಾನಂದರು ಅಮೆರಿಕದ ಬಡತನಕ್ಕಾಗಿ ಭಿಕ್ಷೆ ಎತ್ತುತ್ತಾ ಇದ್ದಾರೆ. ಇನ್ನು ಯಾರಾದರೂ ಹಿಸ್ಟ್ರಿ ಮೇಸ್ಟ್ರುಗಳು ಹೇಳಿದ್ರು ಮಕ್ಕಳ ನಿಮಗೆ? ಯಾವ್ದಾದ್ರು ಟಿವಿ ತೋರಿಸಿತ್ತ ಇದನ್ನ? ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿದ್ದ 4 years ಅವ್ರ ಶಿಷ್ಯ ಮೇರಿ ಹೇಲ್ ಒಂದು ಪತ್ರ ಬರೀತಾರೆ. ಮೇರಿ ಹೇಲ್, ಡೂ ಯು ನೋ ಐ ವಾಸ್ ಇನ್ ಯುವರ್ ಅಮೆರಿಕಾ ಫಾರ್ ಮೋರ್ ದನ್ 5 years. ಡೂ ಯು ನೋ ದಿ ಪರ್ಪಸ್ ಬಿಹೈಂಡ್ ದಟ್? ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. I have poured majority of my energy, physical, mental, intellectual and spiritual, to make the Americans to think broader and to become more and more spiritual. ಓದ್ಬೇಕು ಮಕ್ಕಳು, ಓದದೇ ಇದ್ರೆ ಏನು ಗೊತ್ತಾಗುತ್ತೆ? ಬೆಳ್ಳಿ ಬಂಗಾರದ ಧಾರಣೆ, ಈರುಳ್ಳಿ ಧಾರಣೆ, ಒಂದು ಈರುಳ್ಳಿ ಜಾಸ್ತಿ ಆಗಿದ್ದಕ್ಕೆ ಇಡೀ ದೇಶದಲ್ಲಿ ಕೋಲಾಹಲ. ಯೋಚನೆ ಮಾಡಿ. ಅದೆಲ್ಲ ನಿಮ್ಮ ಜೀವನಕ್ಕೆ ಎಥಿಕ್ಸ್ ಸಿಗ್ಲಿಲ್ವಾ? ವ್ಯಾಲ್ಯೂಸ್ ಸಿಗ್ಲಿಲ್ವಾ? ಆದರ್ಶಗಳು, ಅದು ನಿಜವಾದ ದಾರಿದ್ರ್ಯ. ವೈಚಾರಿಕತೆಯ ದಾರಿದ್ರ್ಯ, ಮೌಲ್ಯಗಳ ದಾರಿದ್ರ್ಯವೇ ಬಹಳ ದೊಡ್ಡ ಅನಾವೃಷ್ಟಿ. ರಾಕ್ ಫೆಲ್ಲರ್ನಿಗೆ ಬುದ್ಧಿ ಬರುತ್ತೆ ವಿವೇಕಾನಂದ ಮಾತಿನಿಂದ. ಅವನು ರಾಕ್ ಫೆಲ್ಲರ್ ಫೌಂಡೇಶನ್ ಮಾಡ್ತಾನೆ. ಆ ಫೌಂಡೇಶನ್ ಮುನ್ನುಡಿಯಲ್ಲಿ ಬರೀತಾನೆ ಅವನು. ಎಷ್ಟು ಚೆನ್ನಾಗಿ ಬರೀತಾನೆ. ದ ಮೈನ್ ಪರ್ಪಸ್ ಆಫ್ ಲೈಫ್ ಈಸ್ ನಾಟ್ ಜಸ್ಟ್ ಅಕ್ಯುಮಿಲೇಟ್. Even though the property is mine, I cannot use the money in an unethical and illegal way. That becomes a sin. ನನ್ನದೇ ದುಡ್ಡು ಇರ್ಬೋದು, ಅದನ್ನು ಅನ್ಯಾಯವಾದ ರೀತಿಯಲ್ಲಿ ಬಳಸಿದ್ರೆ ನಾನೊಬ್ಬ ಆತ್ಮಘಾತಕ. ಈ ಪ್ರಪಂಚದಿಂದ ಟು ಹ್ಯಾವ್ ಎ ಪೀಸ್ಫುಲ್ ಎಕ್ಸಿಟ್ ಫ್ರಮ್ ದಿ ವರ್ಲ್ಡ್, ದ ಗ್ರೇಟೆಸ್ಟ್ ಸೀಕ್ರೆಟ್ ಕ್ಯಾನ್ ಬಿ ಅಚೀವ್ ಬೈ ಇನ್ಕಲ್ಕೇಟಿಂಗ್ ಅವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಕಾಮನ್ ಪೀಪಲ್ ವೆನ್ ವಿ ಆರ್ ಅಲೈವ್. ಬದುಕಿದ್ದಾಗ 4 ಜನರು ಕಣ್ಣೀರು ಒರೆಸಿದ್ರೆ ಸಾಯ್ಬೇಕಾದ್ರೆ ನಾವು ಸುಖವಾಗಿ ಜಗತ್ತಿಂದ ಹೋಗ್ತೇವೆ. ದಿಸ್ ಈಸ್ ವಾಟ್ ದಿ ಗ್ರೇಟೆಸ್ಟ್ ಲೆಸನ್ ಐ ಕುಡ್ ಲರ್ನ್ ಫ್ರಮ್ ದಿ ಮಾಂಕ್ ಆಫ್ ಇಂಡಿಯಾ, ವಿವೇಕಾನಂದ. ಇದನ್ನು ಬರೀತಾರೆ. ಹೀಗೆ ನಿಮಗೆ 100 ಉದಾಹರಣೆಗಳು ಸಿಗುತ್ತೆ ಮಕ್ಕಳೇ. ಈ ಉದಾಹರಣೆಗಳಲ್ಲಿ ಸೇವೆ, ಸೇವಾ ತತ್ವ, ನನ್ನ ಶಕ್ತಿ, ನನ್ನ ಬುದ್ಧಿ, ನನ್ನ ಭಾವನೆ, ನನ್ನ ಎಲ್ಲ ಸಾಮರ್ಥ್ಯಗಳನ್ನು, ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್, ನನ್ನ ಸುತ್ತಲಿನ ಪ್ರಪಂಚಕ್ಕೆ ನಾನು ಹೇಗೆ ಬಳಸಬಲ್ಲೆ, ಇದನ್ನ ಕಂಡು ವಿವೇಕಾನಂದರು ಹೇಳಿದ್ರು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಆಯಿತು. ದೀನ ದೇವೋಭವ, ದರಿದ್ರ ದೇವೋಭವ, ಅಶಕ್ತ ದೇವೋಭವ. ಇದು ನಿಮ್ಮ ಜೀವನದ ಪಾಠವಾಗಬೇಕು. ಯಾಕೆ ಪಾಠವಾಗಬೇಕು? ಕಡೆ 10 ಡಜನ್ ವಾಕ್ಯಗಳನ್ನು ಕೇಳಿಸ್ಕೊಳ್ಳಿ. ದಟ್ ಮೇಕ್ಸ್ ದಿ ಎಂಡ್ ಆಫ್ ಮೈ ಲೆಕ್ಚರ್. 1970 Expo 17 was organized in Japan. ನಿಮಗೆ ಗೊತ್ತಿದೆ, 2ನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಜಪಾನ್ ಸ್ಮಶಾನವಾಗಿದೆ. ಬಾಂಬ್ ಬ್ಲಾಸ್ಟ್ ಆದಾಗ ಹಿರೋಶಿಮಾ, ನಾಗಸಾಕಿ ಕಂಪ್ಲೀಟ್ ಆಗಿ ಭಸ್ಮ ಆಗಿದೆ. ಹುಟ್ಟೋ ಮಕ್ಕಳು ಅಂಗವಿಕಲರಾಗಿದ್ದಾರೆ. ಬದುಕಿದ್ದವರಿಗೆ ಚರ್ಮ ರೋಗ, ವೈಕಲ್ಯಗಳು ಪ್ರಾಪ್ತವಾಗ್ಬಿಟ್ಟಿದೆ. ಇಡೀ ಜಪಾನ್ ಕಣ್ಣೀರು ಸುರಿಸ್ತಾ ಇದೆ. ಆಗ ಜಪಾನಿಯರು ಯೋಚನೆ ಮಾಡಿದ್ರು, ಇವತ್ತು ಪ್ರಪಂಚದಲ್ಲಿ ನಮ್ಮ ಸಹಾಯಕ್ಕೆ ಯಾರೂ ಬರೋದಿಲ್ಲ. ಯಾಕೆ? ವೀಕ್ನೆಸ್ ಇಸ್ ಡೆತ್. ನಮ್ಮ ಅಸಹಾಯಕತೆಗೆ ಯಾರೂ ಬರೋದಿಲ್ಲ ಇವತ್ತು. ಆದರೆ ನಮ್ಮನ್ನು ನಾವೇ ಮೇಲೆತ್ಕೋಬೇಕು. ನಮ್ಮನ್ನು ನಾವು ಹೇಗೆ ಮೇಲೆತ್ಕೊಳ್ಳೋದು? ನಮ್ಮ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸಬೇಕು. ನಮ್ಮ ದೇಶದ ಭವ್ಯ ಇತಿಹಾಸವನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟು ಶೈಕ್ಷಣಿಕವಾಗಿ ನಮ್ಮನ್ನು ಮೇಲೆತ್ತಬೇಕು. ಶಿಕ್ಷಣ ಅಂದ್ರೇನು? ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ವಿವೇಕಾನಂದರ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಶಿಕ್ಷಣ. ಅದು ಅಮೆರಿಕ ಬರೆದಿದೆ 1916 ಎಜುಕೇಶನ್ ಇಸ್ ಅ ಮಿಸ್ಟೀರಿಯಸ್ ಪ್ರೋಸೆಸ್ ಇನ್ ಅಮೆರಿಕಾ, where the notes of the professor will flow to the notes of the student through his fountain pen
ವಿತೌಟ್ ಎಂಟರಿಂಗ್ ದಿ ಬ್ರೈನ್ ಆಫ್ ದಿ ಐದರ್. ಅದು ಬೇರೆ ಕಥೆ. ದೂರದ ಬೆಟ್ಟ ಅಮೆರಿಕ ಅಂದ್ರಲ್ಲ, ತಿಳ್ಕೊಳ್ಳಿ, ಹೀಗಿದೆ ಅಮೆರಿಕ. ಇಲ್ಲಿ 1970 25 ವರ್ಷದೊಳಗೆ ಜಪಾನ್ ಎರಡನೇ ವಿಶ್ವಯುದ್ಧದಲ್ಲಿ ಸ್ಮಶಾನವಾಗಿ ಪರಿವರ್ತನೆ ಆಗಿದ್ದ ಊರು ಸೂಪರ್ ಪವರ್ ಆಗೋಯ್ತು. ವಿತಿನ್ 25 years they conducted an event, international event called Expo 70. They extended invitation to the representatives from 200 countries of the world. 200 ದೇಶದ ಪ್ರತಿನಿಧಿಗಳಿಗೆ ಪತ್ರ ಕಳಿಸಿದ್ರು. India was represented by Nani Palkhiwala, a great lawyer of those days. Nani Palkhiwala ಅವ್ರದ್ದೊಂದು ಪುಸ್ತಕ ಇದೆ, ವಿ ದ ಪೀಪಲ್ ವಿ ದ ನೇಷನ್. ಓದ್ಬೇಕು. ಎಕ್ಸಲೆಂಟ್ ಬುಕ್. ಅದ್ರಲ್ಲಿ ಬರೀತಾರೆ ಅಂತ ಕಡೆ, ವೆನ್ ವಿ ವರ್ ಸ್ಟೂಡೆಂಟ್ಸ್ there was leakage of our school buildings, but today there is even leakage of our question papers. ಕಾಮನ್ ಆಗೋಯ್ತು. ನಾನಿ ಪಾಲ್ಕಿವಾಲಾ ಹೋಗ್ತಾರೆ. He represented India. He was amazed to see the vast development of Japan. ಜಪಾನ್ ಎಷ್ಟು ಬೆಳೆದ್ಬಿಟ್ಟಿದೆ. 25 ವರ್ಷದಿಂದ ಬಾಂಬ್ ಹಾಕಿ ಅವ್ರನ್ನ ನಿರ್ನಾಮ ಮಾಡಿತ್ತು ಅಮೆರಿಕ. ಆದ್ರೆ ಇವತ್ತು ಅಷ್ಟು ಬೆಳೆದಿದೆಯಲ್ಲ. ರಾತ್ರಿ ಊಟದ ಸಮಯದಲ್ಲಿ ಜಪಾನ್ ಪ್ರೈಮ್ ಮಿನಿಸ್ಟರ್ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ನಾನೇ ಹೇಳ್ತಾನೆ ಅವನು, ಮೈ ಡಿಯರ್ ಪ್ರೈಮ್ ಮಿನಿಸ್ಟರ್, I am astonished to see such a vast development of your country. What is the secret? We are 70 crore people in India, but you are just 10 crore people in Japan. What 70 crore people of India could not achieve, you have achieved with just 10 crore people. What is the secret? Indians the secret ತಿಳ್ಕೊಳ್ಳೋದು ಬಹಳ ಇಷ್ಟ. Secret. A prime minister ಹೇಳ್ತಾನೆ ಜಪಾನ್ ಅವನು, with a small correction in your question, I feel I am justified that I have given you the right answer for your question. You said India has got 70 crore people, Japan has got 10 crore people. My dear Nani, yes, India may have 70 crore people, but Japan doesn't have mere people. We are 10 crore citizens. A citizen in our country will not be justified or satisfied just by identifying his name in the ration card and voters list. You say we live in India, but we say Japan lives in us. ನೀವು ಹೇಳ್ತೀರಿ ಭಾರತದಲ್ಲಿ ಬದುಕಿದ್ದೀವಿ ಅಂತ, ಜಪಾನೀಸ್ ಹೇಳ್ತಾರೆ ಜಪಾನ್ ನಮ್ಮೊಳಗೆ ಬದುಕಿದೆ ಅಂತ. ನೋಡಿ ಮಕ್ಕಳೇ, ಯು ಆರ್ ಸ್ಟಿಲ್ 1971 ಇಸ್ವಿನಲ್ಲಿ ಜಪಾನಿನ ಪ್ರೈಮ್ ಮಿನಿಸ್ಟರ್ ಭಾರತೀಯರ ಮುಖಕ್ಕೆ ಮಂಗಳಾರತಿ ಮಾಡಿದ್ದೇನು ಅಂದ್ರೆ, ಯು ಆರ್ ಸ್ಟಿಲ್ ಪೀಪಲ್, ವಿ ಆರ್ ಸಿಟಿಸನ್ಸ್. ಈಗೊಂದು ಪೌರತ್ವದ ಆಂದೋಲನ ನಡೀತಾ ಇದೆ, ಪ್ರಜೆಗಳು ಪೌರತ್ವದ್ದು. ನೀನು ಪೌರ ಆಗು ಅಂದ್ರೆ ನೋ, ವಿ ಆರ್ ಸ್ಟಿಲ್ ಪೀಪಲ್. ನಾವು ಪೀಪಲ್ಲೇ, ನಾವು ಪೌರರಾಗಕ್ಕೆ ರೆಡಿ ಇಲ್ಲ ಇವತ್ತು. ಅದ್ರ ಬಗ್ಗೆ ಸರಿಯಾಗಿ ಓದಲ್ಲ, ಅದ್ರ ಬಗ್ಗೆ ಶಾಲಾ ಕಾಲೇಜುಗಳು ಸ್ಪಷ್ಟತೆ ಕೊಡ್ತಾ ಇಲ್ಲ. ಸಿಟಿಸನ್ಶಿಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾ? ಒಂದು ದೇಶ, ನನ್ನ ಒಬ್ಬ ಸನ್ಯಾಸಿಯಾಗಿ ನನ್ನದು 7 ತಲೆಮಾರಿನ ವಂಶವೃಕ್ಷ ಮಾಡಿಸಿಟ್ಟಿದ್ದೀನಿ ಕೋಲಾರ ಡೆಪ್ಟಿ ಕಮಿಷನರ್ ಇಂದ. ನನ್ನ ರೂಟ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ರೆ ಏನರ್ಥ ಇದೆ? ಒಂದು ಕಾಮನ್ ಸೆನ್ಸಿನ ಪ್ರಶ್ನೆ ಇದೆ, ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿಯ ಪ್ರಶ್ನೆ ಇದೆ. 1971 ಬೈದಿದ್ದಾನೆ ಜಪಾನ್ ಪ್ರೈಮ್ ಮಿನಿಸ್ಟರ್, ಯು ಆರ್ ಸ್ಟಿಲ್ ಪೀಪಲ್, ಯು ಆರ್ ಯೆಟ್ ಟು ಬಿ ಸಿಟಿಸನ್ಸ್. 50 ವರ್ಷ ಆಯ್ತು ಈ ಮಾತು ಹೇಳಿ. ಇವತ್ತು ಕೂಡ we are not ready to accept ourselves as the licentiated, authorized citizens of the country. ಅದಕ್ಕೆ ಹೋರಾಟಗಳು, ಆಂದೋಲನಗಳು, ನಮ್ಮ ಬಸ್ಗೆ ನಮ್ಮ ಕಲ್ಲು ಹೊಡೆಯೋದು, ನಮ್ಮ ಗಲಾಟೆಗಳನ್ನು ಮಾಡೋದು ರೋಗಗ್ರಸ್ತ ಮನಸ್ಸುಗಳ ಸ್ವಭಾವ. ತಿಳುವಳಿಕೆ ಇಲ್ಲದೆ ಯಾವುದೋ ವಿಕೃತ ರೀತಿಯಲ್ಲಿ ಪ್ರತಿಸ್ಪಂದನ. ಈ ನಿಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ನಾನೊಬ್ಬ ಎಜುಕೇಟೆಡ್ ಸನ್ಯಾಸಿ, ನಾನೇನು ಹೆಬ್ಬೆಟ್ ಸ್ವಾಮಿ ಅಲ್ಲ. ಐ ಆಮ್ ಎ ಗ್ರಾಜ್ಯುಯೇಟ್ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ನಾನು ಮಕ್ಕಳಿಗಾಗಿ ನನ್ನ ಜೀವನ ಬಸ್ತಿದ್ದೇನೆ. 12 ಲಕ್ಷ ಮಕ್ಕಳಿಗೆ ನಾನು ಪಾಠ ಮಾಡಿದ್ದೇನೆ. ಲಕ್ಷ ಮೇಷ್ಟ್ರುಗಳನ್ನು ನಾನು ಸಂಪರ್ಕಿಸಿದ್ದೇನೆ. 6,000 ಕಾರ್ಯಕ್ರಮಗಳನ್ನು ದಾಟಿದ್ದೇನೆ. 8,000 ಭಿಕ್ಷಕರಿಗೆ 25 ವರ್ಷ ಪೂಜೆ ಮಾಡಿದ್ದೇನೆ. ಅನ್ನದಾನ, ವಸ್ತ್ರದಾನ, ಧಾನ್ಯದಾನದಿಂದ ಅವ್ರು ನೋಡ್ಕೊಂಡಿದ್ದೇನೆ. ಇದನ್ನು ಅಹಂಕಾರಕ್ಕೆ ಹೇಳ್ತಿಲ್ಲ, ನನ್ನ ಸಾಮಾಜಿಕವಾದಂತಹ ನನ್ನ ಅನುಭವವನ್ನು ಹೇಳ್ತಾ ಇದ್ದೇನೆ ನಿಮಗೆ. ಇವತ್ತು ನಾವೆಲ್ಲಿದ್ದೀವಿ ಗೊತ್ತಾ? ನಗೆಪಾಟ್ಲಾಗ್ತಾ ಇದ್ದೇವೆ ಪ್ರಪಂಚದ ದೃಷ್ಟಿಯಿಂದ. ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಇವತ್ತು ತನ್ನ ಐಡೆಂಟಿಟಿಯನ್ನು ಮಾರಲಿ, ಎಥಿಕಲಿ ಮಾಡ್ಕೋಬೇಕು ಅಂದಾಗ ಸಿವಿಕ್ಸ್ನಲ್ಲಿ 100% ಪಡ್ಕೊಳ್ತೇವೆ. ಸಿವಿಕ್ ಸೆನ್ಸ್ ನಮಗಿಲ್ಲ. ಬಸ್ನಲ್ಲಿ ನೋಡಿ ಕಿಟಕಿಗಳ ಮೇಲೆ ನಿಮ್ಮ ತಲೆ ಮತ್ತು ಕೈಗಳನ್ನು ಕಿಟಕಿಯಿಂದ
ಪ್ರೀತಿಯಿಂದ ಆಚೆ ಹಾಕ್ಬೇಡಿ. ಪುಣ್ಯಕ್ಕೆ ಎಟ್ಕಿದ್ರೆ ಕಾಲು ಹಾಕ್ಬಿಡುವ, ಕಾಲುಗಳನ್ನು ಅಂತ ಹಾಕಿಲ್ಲ. ಪುಣ್ಯ ನಮ್ಮ ಪುಣ್ಯ. ಆದ್ರಿಂದ ಮಕ್ಕಳೇ, ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ, ಸೇವೆ ಅಂತಂದ್ರೇನು ದುಡ್ಡು ಕಾಸಿಂದ ಅಷ್ಟೇ ಅಲ್ಲ. ನೀನು ಫಿಸಿಕಲಿ, ಮೆಂಟಲಿ, ಇಂಟೆಲೆಕ್ಚುಯಲಿ ಏನು ಮಾಡಬಲ್ಲೆ, ಅದು ದೊಡ್ಡ ಸೇವೆ. ಆ ಸೇವೆ ಬಗ್ಗೆ ತಾಯಿ ಕಲ್ಪನಾ ಅವರು ಮುಂದಿನ ಸೆಷನ್ನಲ್ಲಿ ರಾಷ್ಟ್ರ ನಿರ್ಮಾಣ ಮತ್ತು ಯುವ ಶಕ್ತಿಯ ಸೇವಾ ಕಾನ್ಸೆಪ್ಟ್ ಬಗ್ಗೆ ಮಾತನಾಡುವವರಿದ್ದಾರೆ. ಇಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು, ನಮ್ಮ ಡಾಕ್ಟರ್ ಶಿವಣ್ಣ ಅವರ ಬಗ್ಗೆ ಅಪಾರವಾದ ಗೌರವ ಮತ್ತು ಪ್ರೀತಿ. ಹೀಗಾಗಿ ನಾನು ಕೊಟ್ಟ ಸಮಯದಲ್ಲಿ 12 ನಿಮಿಷ ಮುಂದಕ್ಕೆ ಹೊರಟೋದೆ. ನಾನು ಅವರ ದತ್ತಿ ಉಪನ್ಯಾಸದ ಈ ಮೊದಲ ಕಾರ್ಯಕ್ರಮವನ್ನು ನಾನು ನೆರವೇರಿಸ್ಕೊಡ್ತಕ್ಕಂಥ ಒಂದು ಪವಿತ್ರವಾದ ಅವಕಾಶ ನನಗೆ ಸಿಕ್ತಲ್ಲ, ಇದು ನನ್ನ ಜೀವನದ ಭಾಗ್ಯ ಅಂತ ಭಾವಿಸ್ತೇನೆ. ಮಕ್ಕಳೇ, ಯು ಆರ್ ಆನ್ಸರಬಲ್ ಟು ಆಲ್ ಯುವರ್ ಆ್ಯಕ್ಷನ್ಸ್. ನಿಮ್ಮನ್ನು ನೀವು ರೂಪಿಸ್ಕೊಳ್ಳಿ. ನೀವು ಇನ್ನೊಬ್ಬರ ಕೈಗೆ ತರಗಿನ ಎಲೆಯೋಪಾದಿಯಲ್ಲಿ ಅಥವಾ ಯಾವುದೋ ಟಿಶ್ಯೂ ಪೇಪರ್ ಆಗಬೇಡಿ. ಯು ಆರ್ ಗ್ರೇಟ್, ಯು ಆರ್ ಬಾರ್ನ್ ಟು ಡೂ ಗ್ರೇಟ್ ಥಿಂಗ್ಸ್. ಥಿಂಕ್ ಇನ್ ಎ ಬಿಗ್ ವೇ. ಲೋ ಏಮ್ ಇಸ್ ಎ ಕ್ರೈಮ್. ಇದನ್ನು ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಬದುಕಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ.